ಮಾಗಡಿ ಕ್ಷೇತ್ರದ ಕಳ್ಳ ಮಳ್ಳರ ಕಳ್ಳಾಟ. ಮಾಗಡಿ ಕ್ಷೇತ್ರದಲ್ಲಿ ಏನೇನಾಗ್ತಿದೆ ಗೊತ್ತಾ? ಓಟು ಹಾಕ್ಸ್ಕೊಂಡಿರೋ ಶಾಸಕ ಏನ್ ಮಾಡ್ತಾ ಇದ್ದಾನೆ ಗೊತ್ತಾ? ಮಾಗಡಿ ಪುರಸಭೆ ಅಧಿಕಾರಿಗಳು ಏನೇನು ಮಾಡ್ತಾ ಇದ್ದಾರೆ ಗೊತ್ತಾ? ತೋರಿಸ್ತಿದ್ದಾನೆ ನನ್ನ ಮಗ. ಮಾಗಡಿ ಪುರಸಭೆಯವರೇ, ನಿಮ್ಗೆ ಒಂದು ಮಾತು ಕೇಳ್ತೀನಿ, ಅರ್ಥ ಆಯ್ತಾ? ಸರ್ಕಾರದವ್ರು ನಿಮ್ಗೆ ಸಂಬಳ ಕೊಡ್ತಾ ಇದ್ದಾರೆ ತಾನೆ, ಕರೆಕ್ಟಾಗಿ ತಿಂಗಳ ಏಳ್ಸ್ಕೊತಾ ಇದ್ದೀರಾ ತಾನೆ? ಅದ್ ಬಿಟ್ಬಿಟ್ಟು ನೀವು ಬಡವ್ರ ಮೇಲೆ ಯಾಕೆ ಕಣ್ಣಾಕಿದ್ದೀರಾ? ಯಾಕೆ ಈ ಪ್ರಶ್ನೆ ಕೇಳ್ತಾ ಇದ್ದೀನಂದ್ರೆ, ಅಂಗವಿಕಲರು ಪಾಪ ವೀಲ್ ಚೇರಲ್ಲಿ ಕುತ್ಕೊಂಡು ಏನೋ ಪೆಟ್ಟೆ ಹಿಂದೆ ಜೀವನ ಮಂಡಿಸ್ತಾ ಇದ್ರೆ ಅದಕ್ಕೆ ಯಾಕೆ ನೀವು ಕಲ್ಲಾಗ್ತಾ ಇದ್ದೀರಾ? ಇದು ನ್ಯಾಯನ? ಇದು ನೀತಿನ? ನನ್ನ ಮಗನ್ ಒಳ್ಳೇದಾಗುತ್ತೆ ನಿಮಗೆ. ಪಾಪ ವೀಲ್ಗೆ ಟೈರ್ ಹಾಕ್ಸಕ್ಕೆ ದುಡ್ಡಿಲ್ಲ. ಇಂಥ ಅಂಗವಿಕಲನ ಮಗ ದುಡ್ಡು ಹೊಡೆಕ್ ನೋಡ್ತಾ ಇದ್ರಲ್ಲ, ಅಂಗಡಿ ಹೊಡೆಕ್ ನೋಡ್ತಾ ಇದ್ರಲ್ಲ, ಅವ್ರಿಗೆ ನೋವು ಕೊಡ್ತಾ ಇದ್ರಲ್ಲ, ದೇವ್ರು ನಿಮ್ಗೆ ಒಳ್ಳೇದು ಮಾಡುತ್ತಾ? ನೀವೇ ಯೋಚನೆ ಮಾಡಿ. ನೀವುಗಳು ಹೇಗೆ ಗೊತ್ತಾ? ಪುರಸಭೆ ಅಧ್ಯಕ್ಷರಾಗಿರ್ಬೋದು, ಓಟ್ ಹಾಕ್ಸ್ಕೊಂಡಿರೋ ಶಾಸಕ ಆಗಿರ್ಬೋದು, ನಿಮ್ಮ ಕೋಟ್ಯಾಂತರ ರೂಪಾಯಿ ಕಾರ್ನಲ್ಲಿ ಓಡಾಡಕ್ಕೆ ನಿಮ್ಮಂತ ನೀಚ ದೃಷ್ಟಿಗಳಿಗೆ ಎಲ್ಲಿ ಗೊತ್ತಾಗುತ್ತೆ? ಬಡವರ ಹೊಟ್ಟೆ ಒಡ್ಸಿದ್ರೆ ನಿಮಗೂ ಒಂದಲ್ಲ ಒಂದಿನ ಬೂದಿಯಾಗಿ ಹೋಗ್ತೀರ ಕಡ್ರೋ, ಭಸ್ಮ ಆಗ್ಬಿಡ್ತೀರ ಕಡ್ರೋ. ಅಧಿಕಾರಿಗಳ ಬೆಟ್ಟೆ ಅಂಗಡಿಯಲ್ಲಿ ವ್ಯಾಪಾರ ಮಾಡ್ಕೊಂಡು ಜೀವನ ಮಾಡ್ತಾರೋ ಅಂಗವಿಕಲರು ಬಡವರಿಗೆ ನೀವು ಇಷ್ಟು ಹಿಂಸೆ ಕೊಡೋದು ನ್ಯಾಯನ? 20-25 ಮಾಡ್ಕೋ. ನನ್ ಮಗನ್ ಅಲ್ಲ ಕಂಡ್ರು ನೀಚ ಅಧಿಕಾರಿಗಳ, ನೀವು ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ 3 ಹೊತ್ತು ಹೊಟ್ಟೆ ತುಂಬ ಚೆನ್ನಾಗಿ ಜಡ್ದು ಅದು ಜೀರ್ಣ ಆದ್ಮೇಲೆ ಕಕ್ಕಸ್ಸು ಅಂತ ಬಾತ್ರೂಮ್ಗೆ ಹೋಗಿ ಚೆನ್ನಾಗಿ ತೊಳ್ಕೊಂಡು ಬರ್ತೀರ ಅಲ್ವಾ? ಹುಚ್ಚೆಗೆ ಅರ್ಜೆಂಟ್ ಆದ್ರೆ ಲಕ್ಷಾಂತರ ರೂಪಾಯಿಗೆ ಜನಗಳು ದುಡ್ಡನ್ನು ಹೊಡೆದು ಬಾತ್ರೂಮ್ನ ಅರಮನೆ ತರ ಕಟ್ಸ್ಕೊಂಡು ಜೊತೆನಲ್ಲಿ ಎಸಿನೂ ಹಾಕ್ಸಿರ್ತೀರಾ. ತಣ್ಣಗೆ ಉಯ್ದ್ಬಿಟ್ಟು ಕೈಯಲ್ಲಿ ಸೋಪ್ ಹಾಕಿ ಚೆನ್ನಾಗಿ ತೊಳ್ಕೊಂಡು ಬರ್ತೀರಲ್ವಾ? ಯಾಕೆ? ನಿಮ್ ಕೈ ಚೆನ್ನಾಗಿರ್ಬೇಕು, ನಿಮ್ ಹಂಗ್ ಚೆನ್ನಾಗಿರ್ಬೇಕು ಅಂತ ತಾನೇ ನನ್ನ ಮಗ ಮನೆಯಲ್ಲಿ 10 ಆಳುಗಳನ್ನ ಕೈಗೊಬ್ಬ ಕಾಲ್ಗೊಬ್ಬ ಅಂತ ಕೆಲ್ಸಕ್ಕೆ ಇಟ್ಕೊಂಡಿರ್ತೀರ ಅಲ್ವಾ? ಯಾಕೆ ಹೇಳಿ? ನಿಮ್ ಮನೆಯಲ್ಲಿ ಕಸ ಗುಡ್ಸೋಕೆ, ನೆಲ ಒರ್ಸೋಕೆ, ಪಾತ್ರೆ ತೊಳೆಯೋಕೆ, ಅಡುಗೆ ಮಾಡೋಕಂತ ತಾನೇ. ಯಾಕೆ ನೇರವಾದ ಪ್ರಶ್ನೆ ನಿಮ್ಮನ್ನ ಕೇಳ್ತಾ ಇದ್ದೀನಿ ಗೊತ್ತೇನ್ರೋ? ಮಾಗಡಿಲಿರೋ ಬಸ್ ಸ್ಟಾಪ್
ನೀರಿನ ಘಟಕದಲ್ಲಿ ಕಸ ಕಟ್ಟಿ ತುಪ್ಪಿ ನಾಗ್ತಾ ಇದೆ ಕಣ್ರೋ. ಅಲ್ಲಿ ಹೋದರೆಲ್ಲ ವಾಂತಿ ಮಾಡ್ಕೊಂಡು ನನ್ನ ಮಗಂದು ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿದ್ದಾರೆ ಕಣ್ರೋ. ಇದೆಲ್ಲ ನೋಡಿದ್ದೀರಾ ನೀವು? ನಿಮ್ಮ ಯೋಗ್ಯತೆಗೆ ಒಂದು ಗ್ಲಾಸ್ ನೀರು ಕೊಡದೇ ಇರೋ ನಿಮ್ಮಂತ ಕಚಡ ನೀಚರ್ಗೆ ನೀವು ಕೊನೆಗಾಲದಲ್ಲಿ ಸಾಯೋ ಟೈಮಲ್ಲಿ ಒಂದು ತೊಟ್ಟು ನೀರು ಸಿಗಲ್ಲ ಅಂತ ಮಾಗಡಿ ಜನರು ಶಾಪ್ ಆಗ್ತಿದ್ದಾರೆ ಕಣ್ರೋ. ನನ್ನ ಮಗನ್, ನಿಮ್ಮ ಕಚಡ ಪುಚ್ಚಿಗಳಿಗೆ ಅರ್ಥ ಆಯ್ತಾ? ನೀವು ಶಾಲೆಗೆ ಹೋಗಿದ್ದೀರಾ ತಾನೇ, ಕಾಲೇಜ್ಗೆ ಹೋಗಿದ್ದೀರಾ ತಾನೇ, ವಿದ್ಯೆ ಕಲ್ತಿದ್ದೀರಾ ತಾನೇ, ಅದೆಲ್ಲ ಕಲ್ತ್ಬಿಟ್ಟು ರಾಜಕೀಯ ಕ್ಷೇತ್ರಕ್ಕೆ ಬಂದಿದ್ದೀರಾ ತಾನೇ. ಸತ್ಯ ಮೇವ ಜಯತೆ ಅಂತ ಗೊತ್ತೇನ್ರು? ನ್ಯಾಯ ನೀತಿ ಧರ್ಮ ಕಣ್ರು, ಸತ್ಯ ಹೇಳ್ಬೇಕು ಕಣ್ರು, ಸತ್ಯ ಕೆಲಸ ಮಾಡ್ಬೇಕು ಕಣ್ರು. ನೀವೇನ್ ಮಾಡ್ತಾ ಇದ್ದೀರಾ ಒಳ್ಳೆ ಕೆಲಸನ ಅಲ್ಲ ಕಣ್ರು. ನೀವು ಬೋರ್ಡ್ ಹಾಕ್ಸಿದ್ದೀರಾ ಸತ್ಯ ಮೇವ ಜಯತೆ ಅಂತ, ಆತರ ನಡ್ಕೊಂತಾ ಇದ್ದೀರಾ, ಆತರ ಕೆಲಸ ಮಾಡ್ತಾ ಇದ್ದೀರಾ, ಕ್ಷೇತ್ರನ ಅಭಿವೃದ್ಧಿ ಮಾಡ್ತಾ ಇದ್ದೀರಾ? ನನ್ ಮಗನ್, ಮಾಗಡಿ ಜನ ಬೈಕೊಳ್ತಾ ಇದ್ದಾರೆ ಕಣೋ, ಶಾಪ ಆಗ್ತಾ ಇದ್ದಾರೆ ಕಣೋ, ಕ್ಯಾಕರ್ಸಿ ಒಗಿತಾ ಇದ್ದಾರೆ ಕಣೋ. ಏನ್ ಮಾಡ್ತಾ ಇದ್ದೀರಾ ಕ್ಷೇತ್ರದಲ್ಲಿ? ಕ್ಷೇತ್ರದ ಮುಖ ನೋಡಿದ್ದೀರೇನ್ರು? ರೋಡ್ ನೋಡಿದ್ದೀರೇನ್ರು? ಬಸ್ ಸ್ಟಾಪ್ ನೋಡಿದ್ದೀರೇನ್ರು? ನೀರಿನ ಘಟಕ ನೋಡಿದ್ದೀರೇನ್ರು? ತರಕಾರಿ ವ್ಯಾಪಾರ ಮಾಡೋ ಸ್ಥಳಗಳು ನೋಡಿದ್ದೀರೇನ್ರು? ಯಾವ್ದಾದ್ರು ಒಂದು ಅಭಿವೃದ್ಧಿ ಪಡಿಸಿದ್ದೀರಾ? ಪಡಿಸೋದು ಇಲ್ಲ. ಯಾಕೆ ಹೇಳಿ? ಲೂಟಿ ಹೊಡಿತೀರಾ, ಲೂಟಿ ಮಾಡ್ತೀರಾ, ಭ್ರಷ್ಟಾಚಾರ ಮಾಡ್ತೀರಾ, ಅಧಿಕಾರ ಚಲಾಯಿಸ್ತೀರಾ, ಬಡವರು ಹೊಟ್ಟೆ ಒಡಿಸ್ತೀರಾ. ಅದಕ್ಕೆ ಅಲ್ವಾ ಮಾಗಡಿ ಕ್ಷೇತ್ರಕ್ಕೆ ಜನಗಳಿಗೆ ಮುಖ ತೋರಿಸದೆ ದೂರದಿಂದಲೇ ಅಧಿಕಾರಿಗಳನ್ನ ಚೂಪಿಟ್ಟು ಲಂಚ ಹೊಡೆಯಕ್ಕೆ ನೋಡ್ತಾ ಇದ್ದೀರಲ್ಲ, ಹಣ ಮಾಡಕ್ ನೋಡ್ತಾ ಇದ್ದೀರಲ್ಲ. ಬಡವ್ರ ಶಾಪ ನಿಮಗೆ ತಡ್ದೇ ಇರುತ್ತಾ? ಪೆಟ್ಟು ಚಕ್ಕಂಡ್ರು. ನನ್ನ ಮಗ, ನೀವು ಮಾಡ್ತಿರೋ ಕೆಲಸಕ್ಕೆ ನನ್ನ ಎಕಡ ಸಮಾನ ಅಂತ ಮಾಗಡಿ ಜನ ಬೈಕೊಳ್ತಾ ಇದ್ದಾರೆ ಕಣೋ. ನೀವು ಯಾವತ್ತಿದ್ರು ಮಾಗಡಿ ಜನಗಳಿಗೆ ಎಕಡನೇ ಕಣ್ರು, ಇದಂತೂ ಸತ್ಯ. ನನ್ನ ಮಗ, ಇದನ್ನ ನಾನು ಹೇಳ್ತಿಲ್ಲ ಕಣ್ರು. ನೀವು ಮಾಡ್ತಿರೋ ಕಚಡ ಕೆಲಸದ ಬಗ್ಗೆ, ಭ್ರಷ್ಟಾಚಾರದ ಬಗ್ಗೆ, ಲಂಚ ಹೊಡೆಯೋದ್ರ ಬಗ್ಗೆ ಓಟ್ ಹಾಕಿರೋ ನೈಜವಾದಂತ ಮಾಗಡಿ ಜನನೇ ಯಾವ ರೀತಿ ಮುಗಿತಾ ಇದ್ದಾರೆ, ಅವ್ರ ಕಷ್ಟ ಏನು ಅಂತ ಹೇಳ್ಕೊತಿದ್ದಾರೆ. ಈ ವಿಡಿಯೋ ನೀವೇ ನೋಡ್ಕೊಂಡ್ ಬಂದ್ರು. ನನ್ ಮಗನ್, 20 ರೂಪಾಯಿ ಯಾವುದೇ ಅಂಗಡಿಗೆ 20 ರೂಪಾಯಿ. ಮಾಗಡಿ ಪಟ್ಟಣದಲ್ಲಿ ಪ್ರತಿಯೊಂದಕ್ಕೂ 20 ರೂಪಾಯಿ. ದಾಖಲೆಗಳಿಲ್ಲ, ಕೇಳೋರಿಲ್ಲ, ಹೇಳೋರಿಲ್ಲ, ಸದಾ ಕಾಲ ಕೊಡ್ತಿರ್ಬೇಕು, ಅವ್ರು ತಗೋತಾ ಇರಬೇಕು. 20 ರೂಪಾಯಿ, 20 ರೂಪಾಯಿ, 20 ರೂಪಾಯಿ. ಯಾವುದೇ ಅಂಗಡಿ ಕೊಳ್ಳಿ, ದಾಖಲೆ ಇಲ್ಲದೆ 20 ರೂಪಾಯಿ ಕೊಡ್ತಾ ಇರಿ, ಅವ್ರು ತಗೋತಾ ಇರ್ತಾರೆ. 20 ರೂಪಾಯಿ, 20 ರೂಪಾಯಿ, 20 ರೂಪಾಯಿ. ಮಂಜು ಅಂತ. ಮಂಜು, ಈಗೇನು ಸಮಸ್ಯೆ ಏನು? ಅಣ್ಣ ಅಂಗಡಿ ಎತ್ತಬೇಕು ಅಂತ ಆರ್ಡರ್ ಕೊಡ. ಯಾರು? ಪುರಸಭೆಯವರು, ಮಾಗಡಿ ಪುರಸಭೆಯವರು. ಎಷ್ಟು ದಿನ ಆಯ್ತು ನೋಟಿಸ್ ಕೊಟ್ಟು? ಅಣ್ಣ ಮೊನ್ನೆ ಒಂದು ವಾರ 15 ದಿನ ಹೇಳವ್ರೆ, 2 ತಿಂಗಳಿಂದ ಹೇಳವ್ರೆ. ನಾನು ಎತ್ತಿಲ್ಲ. ನನ್ನ ಕೈ ಬೇರೆ ಕಡೆ ಜಾಗ ಇತ್ತು, ಕಾಸಿಲ್ಲ, ಬಂಡವಾಳ ಇಲ್ಲ, ಬೇರೆ ಕಡೆ ಮಾಡೋಕ್ಕೆ ಕೈ ಇಷ್ಟೊಂದು ಸಂಭಾಳಿಸ್ತಾ ಇದ್ದಾನೆ. ನೋಡಿ, ನಾನು ಗಾಡಿ ಟೈರ್ ಹೊಡೆದೆ, ನಂಗೆ ಗಾಡಿ ಟೈರ್ ಹಾಕ್ಸಕ್ಕೆ ನಾನು ದುಡ್ಡಿಲ್ಲ ಅಣ್ಣ. ವ್ಯಾಪಾರ ಮಾಮೂಲಿ ಪೇಪರ್ ಅಣ್ಣ, ಪೇಪರ್. ಹ್ಞೂ ಅಣ್ಣ, ಪೇಪರ್ ಅಂಗಡಿ. ನಾನು ಮೊದಲು ಕಾಯಿ ಅಂಗಡಿ ಅಣ್ಣ. ಪೇಪರ್ ಅಂದ್ರೆ ಪೇಪರು ಬಿಡಿ ಬೆಂಕಿಪಟ್ಟಣ ಮಾರ್ತೀಯ. ಏನು ಇದು ಅಂಗಡಿನ ಇದನ್ನ ಅಂದ? ಅಣ್ಣ ಪೆಟ್ಟಿ ಅಂಗಡಿ. ಪೆಟ್ಟಿ ಅಂಗಡಿ. ಈಗ ಪುರಸಭೆಯವ್ರು ನೋಟಿಸ್ ಕೊಟ್ಟು ನೀನು ಖಾಲಿ ಮಾಡಕ್ಕೆ ಹೇಳವ್ರೆ. ಈಗ ನೀನು ಎಲ್ಲಿ ಹೋಗ್ಬೇಕು ಅಂತ ಇದೀನಿ? ಅದೇ ಅಣ್ಣ, ನನಗೆ ಜಾಗ ಬೇಕು, ನನಗೆ ಯಾವ್ದಾದ್ರು ಒಂದು ಜಾಗ ಕೊಡಿಸಿ ಅಂತ ಕೇಳ್ತಾ ಇದ್ದೀನಿ. ಈಗ ಹೇಳ್ಬೇಕಲ್ಲ? ಹ್ಞೂ ಅಣ್ಣ, ನಾ 20 ವರ್ಷನೇ ಇದ್ದೀನಿ. ಹಾಂ. ನಮಗೆ ಈ ಥರ ಈಗ ನನ್ನ ಪಕ್ಕದಲ್ಲಿ ಅಕ್ಕಪಕ್ಕ ಜನ ಬಡ ಹುಡುಗರು ಎಲ್ಲ 20 ಜನ ಇದ್ದೀವಣ್ಣ. ನಾವೆಲ್ಲ ನಾವು ಕೂಲಿ ಮಾಡ್ಬೇಕು. ಹೋಗಿ ನೀವು ಶಾಸಕರಿಗೆ ಒಂದು ಮನವಿ ಕೊಡಬೇಕಾಗಿತ್ತು. ಅಣ್ಣ ನನಗೆ ಇದು ಗೊತ್ತಾಗಲಿಲ್ಲ. ಇದು ಮೊನ್ನೆ ಅಣ್ಣ, ಇದು ಅನೌನ್ಸ್ಮೆಂಟ್ ಆಗಿದೆ 15 ಒಂದು 20-25 ಜನ ಇದ್ದೀವಿ. ಎಲ್ಲರೂ ನಿಂತರನ್ನೇ ಅವರ ಇಲ್ಲ ಆರ್ಥಿಕ? ಇಲ್ಲ, ಎಲ್ಲ ಹಂಗಾದ್ರೆ ಕೆಲವು ನಾರ್ಮಲ್ ಇದ್ದಾರೆ. ಅವ್ರೇನೇನು ಬಿಸ್ನೆಸ್ ಮಾಡ್ತಾರೆ? ಅಣ್ಣ ಈ ಕಡೆ ಆಲೆಂಡೆ ಇದೆ ರಾಮಣ್ಣ ಅಂತ, ಹಾಂ. ಈ ಕಡೆ ಇವರು ಸ್ವಾಮಿಯಣ್ಣ, ಹ್ಞೂ. ಈ ಕಡೆ ಇನ್ನೊಬ್ಬರು ಸ್ವಾಮಿಯಣ್ಣ. ಅವರೆಲ್ಲ ಒಂದು 4-5 ಜನ ಇದ್ದೀವಣ್ಣ. ಹಂಗಾದ್ರೆ ಒಂದು 20 ಜನ ವ್ಯಾಪಾರ ಮಾಡ್ತೀವಣ್ಣ. ಎಲ್ಲ ಅದರ್ ಸೇರಿಸಿ ಎಲ್ಲ ಮಾಡ್ತೀರಿ. ಅವರೆಲ್ಲ ಏನು ಬಿಸ್ನೆಸ್ ನೋಡ್ತಾರೆ? ಸೊಪ್ಪು ತರಕಾರಿನ? ಹಣ್ಣು ಎಲ್ಲ ಗೌರ್ಮೆಂಟ್ ಬಸ್ ಸ್ಟಾಪ್ ಎಲ್ಲ ಬಿಟ್ಬಿಡ್ತಾರೆ. ಆಯ್ತು, ದಿನ ಎಷ್ಟು ವ್ಯಾಪಾರ ಆಗುತ್ತೆ? ಅಣ್ಣ ದಿನ 1000-1200 ರೂಪಾಯಿ. ಹಾಂ. ಎಷ್ಟು ನಮ್ಮ ದಿನಕ್ಕೆ 30 ಊಟಕ್ಕೆ ಖರ್ಚಿಗೆ ಆಗ್ತದೆ ಅಣ್ಣ. ಆಗುತ್ತೆ. ಮನೆ ನಾವೆಲ್ಲ ಅಣ್ಣ ಮನೆ ಇಲ್ಲೇ ನಮ್ಮ ಮಾಗಡಿನ? ಅಣ್ಣ ಮನೆ ಅಣ್ಣ ಮತ್ತಿಗೆರೆ ಎಳ್ಗಡೆ ನಂದು ಊರು. ಅಲ್ಲಿಂದ ನಮ್ಮ ಬರ್ತೀಯ? ತಾಯಿ ಇದ್ದಾರೆ, ತಂದೆ ಇರೋದು. ಡೈಲಿ ಅಲ್ಲಿಂದ ಬರ್ತೀಯಾ? ಇಲ್ಲ ಸರ್, ನಾನು ಇಲ್ಲೇ ಇದ್ದೀನಿ, ಅಂಗಡಿಲೇ ಮಲಿಕೊಂಡಿದ್ದೀನಿ, ಅಂಗಡಿಲೇ ಇರ್ತೀನಿ. ನೀವೇ ನೋಡ್ತಾ ಇರಲ್ಲ, ಅವ್ರು ಆಡೋಡಿಸಿಯಿಂದ ಇರೋದು. ತಂದೆ ಮೊನ್ನೆ ಹಾಕಿ ಲಕ್ನೋದಲ್ಲಿ ಇದಾಗಿ ಡೆತ್ ಆದರು. ತಾಯಿ ಒಬ್ರು ಅವರು. ತಾಯಿ ನೋಡ್ಕೊಳ್ಳೋಕ್ಕೋಸ್ಕರ ನಾನು ಜೀವನ ಮಾಡ್ತೀನಿ. ಅಲ್ಲ, ಅದಕ್ಕಿಂತ ದೊಡ್ಡವಾಗಿ ಇನ್ನೊಂದಿಲ್ಲ. ತಾಯಿ ನೋಡೋದು, ತಂದೆ ಸಾಕೋದು, ಅದೆಲ್ಲ ಯೋಗ. ಅದು ಎಲ್ರಿಗೂ ಬರಲ್ಲ. ನೀನು ಇಂಥ ಒಂದು ಪರಿಸ್ಥಿತಿಲೂ ತಂದೆ ತಾಯಿ ಮತ್ತು ಮಣ್ಣು ಬಾಂಧವ್ಯ ಅಂತ ಕಣ್ಣೀರು ಹಾಕ್ಬೇಡ. ಕಣ್ಣೀರು ಹಾಕಿರಲ್ಲ. ಕಣ್ಣೀರು ಹಾಕ್ಬೇಕಾಗಿರೋದು ಯಾರು ಅಂದರೆ ಇಲ್ಲಿ
ಜನರ ಆಡಳಿತವನ್ನು ಮಾಡುವಂಥವ್ರು ಕಷ್ಟಕ್ಕೆ ಯಾರು ಸ್ಪಂದಿಸಲ್ಲ, ಅವರು ಬೇವರ್ಷೆಗಳು ಕಣ್ಣೀರು ಹಾಕ್ಬೇಕು. ನೀನು ದುಡ್ಡು ತಿನ್ನೋನು, ಯಾವತ್ತೂ ನೀನು ಆತ್ಮಸ್ಥೈರ್ಯ ಕಳ್ಕೊಬೇಡ. ನೀನು ಒಂದು ಕೆಲಸ ಮಾಡಿ, ನೀವೆಲ್ಲ ಹೋಗಿ ಒಂದು ಶಾಸಕರಿಗೆ ಒಂದು ಮನವಿ ಕೊಡಿ, ಈ ಥರ ಇದೆ, ನಮಗೆ ಪರಿವರ್ತನೆ ಎಲ್ಲರೂ ಒಂದು ಜಾಗ ಕೊಟ್ಟು ನೀವು ನಮ್ಮನ್ನು ಕಳಿಸಿ ಅನ್ನುವಂಥ ಮಾತನ್ನು ಕೇಳಿ. ಅದಕ್ಕೆ ಉತ್ತರ ಏನು ಕೊಡ್ತಾರೋ ನೋಡಲಿ. ನಾನು ಇಲ್ಲೇ ಇರ್ತೀನಿ, ಇನ್ನೊಂದು 15 ದಿವಸ ಈ ಕೋಟೆಯಲ್ಲೇ ಇರ್ತೀನಿ, ನನಗೂ ಒಂದು ಮನವಿ ಕೊಡಿ, ನಾನೇನು ನೋಡೋಕೋ ಅದನ್ನು ಮಾಡಿ ಆಗ್ಬೋದಾ? ಏನು ಹೆಸರು? ಮಂಜು ಅಂತ. ಮಂಜುನಾಥ್. ಮದುವೆ ಆಗಿದೆಯಾ? ಇಲ್ಲ ಅಣ್ಣ. ಅಂದರೆ 1200 ರೂಪಾಯಿ. ಅಲ್ಲ ನಿಮ್ಮ ಇವಲೆಲ್ಲ ನಿಮ್ದು 96ನೇ ಇಸ್ವಿಲಿ ನಾನು ಬಂದಿತ್ತು. ಓಕೆ. ಬರ್ತೀರಿ ನಮ್ಮ ಅಪ್ಪ ಕಾಲವರೆಗೆ ಬಯಸಿದೆ, ನಿಮ್ಮ ದೇವಸ್ಥಾನಕ್ಕೆ ಕರ್ಕೊಂಡು ಹೆಗ್ಲಂದೇಳಿ ಕೂರ್ಸ್ಕೊಂಡು ಕರ್ಕೊಂಬಂದಿದ್ದು ನಮ್ಮನ್ನ. ಸರಿ ಸರಿ. ನಿಮ್ಮೂರಿಗೆ ಹುಚ್ಚನ ಗಡು ಪಾಳಿಕೆ ಅವಾಗಿಂದ ಕಾರಣ ನಮ್ಮದು ನಿಮಗೆ ಬಾಂಧವ್ಯ ನಮಗೆ ಬೆನಿತಿತ್ತು. ಆಗ್ಲಪ್ಪ ಏನೋ ದೇವ್ರು ಒಳ್ಳೇದು ಮಾಡಲಿ. ನೀವು ಅದೊಂದು ಮೊದಲು ಮಾಡಿ, ಶಾಸಕರಿಗೂ ಒಂದು ಮನವಿ ಮಾಡಿ. ಇದು ವರ್ಷಕ್ಕೊಂದ್ಸರಿ ಟೆಂಡರ್ ಅದ ನಿಮ್ಮದು? ಟೆಂಡರ್ ಕರೆದು ದುಡ್ಡು ತಗೊಳ್ಳೋದು ಅಣ್ಣ. ಇದು ಪುರಸಭೆ ಕರೆದ್ಬಿಟ್ಟು ಟೆಂಡರ್ ಕೊಡ್ತಾರೆ, ಅದು ಬೀದಿ ಬದಿ ಆಪಲ್ಲಿ. ಅದರಲ್ಲಿ ನಮ್ಮ ಇದು ಬೀದಿ ಬದಿ ಆಪಲ್ಲಿ ಸುಂಕ ಅಂತ ಇಷ್ಟು ಕಟ್ಟಿಸ್ಕೊಂಡ್ರೆ ಆ ಸುಂಕ ಕಟ್ಟೋದೇ 15 ರೂಪಾಯಿ ಸುಂಕ ಯಾವಾಗ ವರ್ಷಕ್ಕೆ ದಿನಕ್ಕೆ. ಈಗ ಅದು ಬೇರೆ ಕಟ್ಬೇಕಾ? ದಿನಕ್ಕೆ 30 ರೂಪಾಯಿ ಇರ್ತಾವಣ್ಣ. ಆ 30 ರೂಪಾಯಿ ಬದಲು ನಮಗೆ ಒಡ್ಸಿಕಂತ ತೊಗೊಂಡಾರೆ. ನಮ್ಮ ಅಂಗವಿಕಲಿಗೆ ಇದಕ್ಕೆ ಲೈಸೆನ್ಸ್ಲಿ 30 ರೂಪಾಯಿ ತೊಗೊಂತಾರೆ. ಇವ್ರಿಗೆಲ್ಲ ಮಾಮೂಲಿ ತೊಗೊಂತಾರೆ. ಎಷ್ಟು ಬೀದಿ ಬದಿ ಹಾಕಿ. ಅವ್ರಿಗೆ ಎಷ್ಟು ಅಣ್ಣ? 30 ರೂಪಾಯಿ ಅವ್ರಿಗೆ. ನಿಮಗೆ ಡೈಲಿ 30 ರೂಪಾಯಿ. ನಿಮಗೂ ತಿಂಗಳಿಗೆ 900 ರೂಪಾಯಿ. ನಿಮ್ಗೆ ಎಷ್ಟು? ನನಗೆ ತಿಂಗಳಿಗೆ 1500 ರೂಪಾಯಿ ತಿಂಗಳಿಗೆ. ಅಂಗವಿಕಲ ಅಣ್ಣ. ಅದಕ್ಕೆ ಸುಂಕ ಎಷ್ಟು ಇಸ್ಕೊಂತಾರೆ ಡೈಲಿ? ಹೋಗ್ಲಿ, ಈಗ ನೀವು ವ್ಯಾಪಾರ ಮಾಡ್ತಿರಲ್ಲ, ಅಣ್ಣ ಮಾಡ್ತಾರೆ. ಕಟ್ಟಡನ ಅವರೇ ಕಟ್ಕೊಟ್ಟವ್ರ ನೀವೇ ಮಾಡ್ಕೊಂಡು? ಇಲ್ಲ ಅಣ್ಣ, ನಾನೇ ಮಾಡ್ಕೊಂಡೆ ಪೇಟಿ ಅಂಗಡಿ ಅಣ್ಣ. ನೀವೇ ಮಾಡ್ಕೋಬೇಕು, ದುಡ್ಡು ಮಾತ್ರ ಪುರಸಭೆ ಕಟ್ಟಬೇಕು. ಅಣ್ಣ ಪೆಟ್ಟಿ ಅಂಗಡಿ ಅವಾಗ 20 ವರ್ಷ ಆಯಿತು. ಅವಾಗ ನೀವು ಈ ಮೊದಲನೇ ಸರಿ ಆಮೇಲೆ ಇದಾದ್ರಲ್ಲ ಎಲೆಕ್ಷನ್ ಇಟ್ಕೊಂಡು ಅವಾಗ ಮಾಡ್ತಿದ್ದಣ್ಣ. ನಮ್ಮ ಅಪ್ಪರು ಮಾಡ್ಕೊಡಿದ್ದೆ ಅಣ್ಣ. ಅದು ನಮ್ಮ ಅಪ್ಪರು ತೀರೋದಿದೆ, ಕೋಟೆ ಕಟ್ಟಿ ಕಲ್ಲು ಹೊಡೆದು ಅವ್ರು ಮಾಡ್ಕೊಡಿದ್ದ ಅಂಗಡಿ. ಇವತ್ತು ಅದೇ ಜೀವನ ಮಾಡ್ತೀವಿ, ಅಲ್ಲೇ ಮರೀತಾ ಇದ್ದೀನಿ, ಅಲ್ಲೇ ಎದ್ದೇಳ್ತೀನಿ ಅಣ್ಣ. ಹೋಗ್ಲಿ, ಕೆಂಪೇಗೌಡರ ಜಾಗ ಯಾರನ್ನೂ ಕಳಿಯಲ್ಲ. ಕಷ್ಟ ಸುಖನ ಒಂದು ಅನ್ನ ಹಾಕುವಂಥ ಒಂದು ಗಂಡು ಭೂಮಿ. ಆಯಿತು, ನಿನ್ನ ಜೊತೆಲಿ ನಾನು ಇರ್ತೀನಿ. ನೀನು ಫಸ್ಟ್ ಒಂದು ನೋಟಿಸ್ ಕೊಡು, ನನಗೂ ನೀವೇನು ಅವ್ರಿಗೆ ಕೊಡ್ತೀರೋ ನನಗೂ ಒಂದು ಮನವಿ ಕೊಡಿ, ನಾನು ಏನು ಮಾಡಬೇಕು ಅದನ್ನು ಮಾಡ್ತೀನಿ. ಆಗ್ಬೋದಾ? ಒಳ್ಳೇದಾಗಿ. ಹಾಂ, ಥ್ಯಾಂಕ್ ಯು. 20 ರೂಪಾಯಿ ಯಾವುದೇ ಅಂಗಡಿಗೆ 20 ರೂಪಾಯಿ. ಮಾಗಡಿ ಪಟ್ಟಣದಲ್ಲಿ ಪ್ರತಿಯೊಂದಕ್ಕೂ 20 ರೂಪಾಯಿ. ದಾಖಲೆಗಳಿಲ್ಲ, ಕೇಳೋರಿಲ್ಲ, ಹೇಳೋರಿಲ್ಲ, ಸದಾ ಕಾಲ ಕೊಡ್ತಿರ್ಬೇಕು, ಅವ್ರು ತಗೋತಾ ಇರಬೇಕು. 20 ರೂಪಾಯಿ 20 ರೂಪಾಯಿ 20 ರೂಪಾಯಿ. ಯಾವುದೇ ಅಂಗಡಿ ಕೊಡಿ, ದಾಖಲೆ ಇಲ್ಲದೆ 20 ರೂಪಾಯಿ ಕೊಡ್ತಾ ಇರಿ, ಅವ್ರು ತಗೋತಾ ಇರ್ತಾರೆ. 20 ರೂಪಾಯಿ 20 ರೂಪಾಯಿ 20 ರೂಪಾಯಿ. ಒಂದ್ಸಲಿ ಬಾಡಿಗೆ ಕಟ್ಟಿಲ್ಲ ಅಂತ ಕೇಸ್ ಹಾಕಿಕೊಡ್ರು. ಅವಾಗ ನಾವು ಲಾಯರ್ಗೆಲ್ಲ ಕೊಟ್ಟು 2009 ಇವ್ರು ಬಾಡಿಗೆನೆ ಕಟ್ಟಿಲ್ಲ ಅಂತ ಕೊಟ್ಟರು. ಅವಾಗ ನಾವೆಲ್ಲ ಕೊಟ್ಟು ಲಾಯರ್ ಮುಖಾಂತರ. ಆಯಮ್ಮ ಏನೋ ಅವಳು ಹೊಟ್ಟೆಲಿ ಹುಟ್ಟಿದ್ವೇನೋ, ಇಷ್ಟು ದಿನ ಅನ್ನ ತಿನ್ನೋಕೆ ದಾರಿ ಮಾಡಿಕೊಟ್ರು ನಮಗೆ. ಇವರೆಲ್ಲ ಬಾಡಿಗೆ ಎಲ್ಲ ಕಟ್ಟವ್ರೆ, ಇವ್ರಿಗೆ ಮುಂದುವರಿಸ್ಕೊಡ್ಬೇಕು ಅಂತ ಬರ್ಬಿಟ್ಟು ಅದು ಇಲ್ಲಿವರೆಗೂ ಇದ್ದು. ಇವಾಗ ಹಿಂಸೆ ಕೊಡ್ತಾವ್ರು. ಇಲ್ಲ, ಹತ್ತು ಕಡೆಗೂ ಕಟ್ಟಿಲ್ಲ, ಅವು ಕಟ್ಟಿಲ್ಲ. ನಾವೆಲ್ಲ ರೋಡ್ಗಳು ನೋಡಿದ್ರೆ ಅಲ್ಲಿ ಕಿತ್ತಾಕ್ ಬಗಾಲ್ ಮಾಡಿಕ್ಕವ್ರೆ. ಗೌರವ ಮುಂಚೆರೆ ಅದು ನಾವು ಉಳ್ಳು ತೆಗಿತಾರೆ. ಇಷ್ಟು ನೀರು ನಿಂತಿರೋದ ಮೋಟ್ರಲ್ಲಿ ಹೊಡಿತಾ ಇರಲಿಲ್ಲ. ಸಾಯಂಕಾಲ ಅದೇನ್ಕೊ ಹೋದಳಲ್ಲಿ ಹೋಗಿ ನೋಡಿದೆ, ಅಚ್ಚುಕಟ್ಟಾಗಿ ಇರೋದನ್ನ ಕೆರೆನ ಕ್ಲೀನ್ ಮಾಡಿ. ರಂಗನಾಥ ಸ್ವಾಮಿ ಬಂದು ವರ್ಷಕ್ಕೊಂದ್ಸಲಿ ತೆಪ್ಪ ಮಾಡ್ತಿದ್ನ, ಅದನ್ನೂ ಹಾಳು ಮಾಡ್ತಾವ್ರಿ. ಅದು ಹಂಗೆ ಬಿಟ್ಟವ್ರಿ, ಅದನ್ನು ಮಾಡ್ದಾಕಿಲ್ಲ. ಏನು ನೋಡ್ರಪ್ಪ, ಕೆಳಗಡೆ ಕಟ್ಲಿ ಎಲ್ಲ ಲೋನ್ಗಳು ತಗೊಂಡಿದ್ದೀವಿ, ಅಂಗಡಿ ಬ್ಯಾಂಕಲ್ಲಿ ಸಾಲ ತಗೊಂಡಿದ್ದೀವಿ. ಈ ಧೈರ್ಯದ ಮೇಲೆ ನಾವು ವ್ಯಾಪಾರ ಮಾಡ್ತೀವಲ್ಲ ತೀರ್ಸೋಣ ಅಂತೇಳಿ ತಗೊಂಡಿದ್ದೀವಿ. ಹಾಕೊಳಂಗಿದ್ರೆ ಹಾಕೋಬೇಕಂತೆ, ಚಪ್ರ ಹಾಕೊಳಂಗಿದ್ರೆ ಹಾಕೋಬೇಕಂತೆ. ಏನ್ರಿ ಹೇಳ ಮಾತೇನ್ರಿ ಇದು? ನಾನು ಮಾಡ್ಕೊಡ್ತೀನಿ ಅಂತ ಅವ್ರು ಬೈನಲ್ಲೇ ಬರಲಿಲ್ಲ. ಹೊಡೆದ್ಬಿಟ್ಟು ಸಮ ಮಾಡ್ಕೊಡ್ತೀನಿ ಮಕ್ಕ ಅಂತ ತರಕಾರಿ ಮಾಡ್ತಿದ್ಲು ಅಯ್ಯಮ್ಮ. ಹಳೆ ಮುನ್ಸಿಪಲ್ ಸ್ವಾಮಿ ಏನಪ್ಪ ನಿಮ್ಮ ಅಪ್ಪ ಅವ್ರ ಕಾಲದಲ್ಲಿ ನಮ್ಮ ಚೆನ್ನಪ್ಪನ ಮಗ ಅಂತ ನೀವು ಓಟ್ ಹಾಕಿ ನಾನು ನಿಮ್ಗೆ ಅಂಗಡಿ ಕೊಡ್ತೀನಿ ಅಂತ ಹೇಳಿದ್ನ ಅಂತ ಅವತ್ತಿಂದ ಅವ್ನು ನಾನು ಮಾತಾಡ್ಸಲ್ಲ. ಯಾರು ಹೇಳಿದ್ದು? ಬಾಲಕೃಷ್ಣ ಅವರು.
ನೀವು ಓಟ್ ಹಾಕಿ ನಾನು ಅಂಗಡಿ ಕೊಡ್ತಿದ್ದೆ ಹೇಳಿದ್ದ ನಿಮ್ಗೆ ಅಂತ ಪಕಾರ ಬಡವ್ರ ಬಗ್ಗೆ ಕಷ್ಟ ಅರ್ಥ ಮಾಡ್ಕೊಂಡು ಇಲ್ಲಿ ಗಂಟ ಬಂದಿತ್ತಿದ್ರು ಅವ್ರು ನಮ್ಮನ್ನ ನೋಡೋದೇ ಇಲ್ಲ. ನಾವ್ ಯಾರು ಏನು ಅಷ್ಟೊಂದು ನೋಡಿಲ್ಲ ಮಗ. ಮಾಡ್ತೀರಾ ಹೆಂಗ್ ಜೀವನ ಮಾಡ್ತೀರಾ ಮುಂದೆ ಕಥೆ ಬರ್ತಾರೆ ನೋಡ್ತಾರೆ ಏನಾದ್ರೆ ನೀವು ಹೊಡಿತಾರಂತೆ ಅಲ್ಲಿ ಸಾಮಾನು ಮಾಡಿ ಕೊಡ್ತಾರಂತೆ. ನಾವು ಚಪ್ರ ಬೇಕಾದ್ರೆ ಹಾಕೋಬೋದಂತೆ, ಚೀಟ ಆರ್ಡ್ರ್ ಹಾಕೋಬೋದಂತೆ. ನನ್ನ ಬಾಯಿಗೆ ಹಸನ ಬರೋದು ಹೇಳ್ಬಿಡಿ ನೀವು. ಜನ ಪ್ರಾಣ ಕಳ್ಕೊತಾರೆ ಗೊತ್ತಾಗ. ಅದೇ ವಿಷ ಕುಡಿದು ನೆಗಲ್ ಬೀಳ್ತಾರೆ. ಜನ ಪ್ರಾಣ ಕಳ್ಕೊತಾರೆ ಗೊತ್ತಾಗ. ಅದೇ ವಿಷ ಕುಡಿದು ನೆಗಲ್ ಬೀಳ್ತಾರೆ. ಜನ ಪ್ರಾಣ ಕಳ್ಕೊತಾರೆ ಗೊತ್ತಾಗ. ಅದೇ ವಿಷ ಕುಡಿದು ನೆಗಲ್ ಬೀಳ್ತಾರೆ. ವಿಷ ಕುಡಿದ್ಬಿಟ್ಟು ನೆಗಲ್ ಬೀಳ್ಬೇಕು ಅಷ್ಟೇ. ಸಾವಿರಾರು ರೂಪಾಯಿ ಸಾಲ ಎಲ್ಲಾರು ಒಂದು ಸಾಲ ಕಷ್ಟನಾರ ಮಾಡ್ಕೊಟ್ಟು ನೀವು ಅಲ್ಲಿ ಕೂತ್ಕೊಂಡು ವ್ಯಾಪಾರ ಮಾಡಿ ನಾವು ಹೊಡಿತೀವಿ ಅಂತ ಏನೂ ಇಲ್ಲ. ನೀರು ಬಿಡಿಸ್ತಾರೆ ರೋಡಲ್ಲಿ. ಬೆಳಗ್ಗೆ 8 ಗಂಟೆಗೆ ನಾವು ಕಾಲಲ್ಲಿ ನರಗಳೆಲ್ಲ ಜುಮ್ ಜುಮ್ ಅಂತಿರ್ತದೆ. 5 ಗಂಟೆ ಊರೆಲ್ಲ 3 ಗಂಟೆಗೆ ಬರ್ತಾರೆ. 3 ಗಂಟೆ ಟೈಮ್ 1 ಗಂಟೆಗೆ ರೆಡಿ. ನೋಡಿ ಹಿಂಗ್ ಬೋರ್ ಹೊಡಿತಾ ಇರ್ತದೆ. ಇಷ್ಟು 3:30ಗೆ ಬರ್ಬೇಕು. 3:30ಗೆ ಬಂದಿರ್ತೀವಿ, 2:30ಗೆ ಬಂದಿರ್ತೀವಿ. ಅವ್ರು ಬಂದಾಗ ಒಂದ್ ಸ್ವಲ್ಪ ವ್ಯಾಪಾರ ಆಯ್ತದೆ. ಇವಾಗ ನೋಡಿ ಏನು ಇಲ್ಲ, ಇಷ್ಟೊತ್ತಲ್ಲಿ ಏನಿಲ್ಲ. 8 ಗಂಟೆಗೆ ಬೇರೆ ಕಡೆ ಬಂದ್ರೆ ಚಳಿಗೂ ಅದು ಅವಾಗ ಹಿಂದೆಲ್ಲೇ ನೀರು ಬರ್ತಾ ಇರ್ತವೆ. ವ್ಯಾಪಾರ ಟೈಮಲ್ಲೇ ನೀರು ಹುಯ್ಕೊಂಡು ಹೋಯ್ತಾ ಇರ್ತವೆ. ಬರೀ ಹಿಂಸೆ ಸರ್, ಹಿಂಸೆ ಹಿಂಸೆ ಸರ್. ವ್ಯಾಪಾರ ಮಾಡೋರು ಹಿಂಸೆ. ಅನ್ನ ತಿನ್ನ ಇವಾಗ ನೀವು ಹೂವತ್ತ ಅಂತ ಇರ್ತೀರಾ, ನೀರು ಬಿಡ್ತಾ ಇದ್ರು ನಿಮ್ಮ ಮೇಲೆ ಹಂಗೆ ಸರ್ ಮಾಡ್ತಾರೆ. ಸ್ವಲ್ಪ 6 ತಿಂಗಳಲ್ಲಿ ಕಟ್ಕೊಡ್ತೀವಿ ಅಂತ ಇವರೆಲ್ಲ ಹೇಳ್ಬಿಟ್ರು. ಅಲ್ಲೂ ಕೋರ್ಟಲ್ಲಿ ಹೇಳಿಕೆ ಕೊಟ್ಬಿಟ್ರು. ಆರ್ಡರ್ ಕಾಪಿನ ಯಾವ ಕೋರ್ಟಲ್ಲಿ? ಇಲ್ಲಿನೇ ಅದೆಲ್ಲ ಕಾಪಿ ಇದೆ. ಲಾಯರ್ ಸುರೇಶ್ ಆರ್ಡರ್ ಕಾಪಿ ಇದೆ. ಸುರೇಶ್ ಹತ್ರ ಆಯ್ತಾ? ಹಾಗಲಕಾಯಿ ಬೇವಿನಕಾಯಿ. ಆಮೇಲೆ ಏನಾಯ್ತು ಓಲೆ ಅದು ಕಾಪಿ ಕೊಡ್ತೀರಾ? ಕೊಡ್ತೀನಿ ಅಣ್ಣ. ಇನ್ನೊಂದಣ್ಣ ಆಮೇಲೆ ನಾವು ಹೋಗಿ ಚೀಫ್ ಆಫೀಸರ್ ಕೇಳಿದಕ್ಕೆ ಅದೇನೋ ಅಲ್ಲಿ ಮೋಲ್ಡ್ ಹಾಕಿದ್ಮೇಲೆ ಇಲ್ಲಿ ಬಂದು ಕಟ್ಕೊಡ್ತೀವಿ ನಿಮಗೆ ಅಂತ ಹೇಳಿದ್ರು. ಅಷ್ಟು ಬಿಟ್ರೆ ಇನ್ನೇನು ನೋಡೋಣ ಅಂತ. ಅಂದ್ರೆ ಇನ್ನೊಂದೇನು ಗೊತ್ತಣ್ಣ, ಭಯ ಅಷ್ಟೇ. ಈಗ ನಮ್ದು ಭಯ ಪಟ್ಕೊಂಡು ಏನೋ ಒಂದು ಗಲಾಟೆ ಮಾಡಿದ್ರೆ ಅಲ್ಲೇ ಪರಿಸರ ಕರ್ಕೊಂಡ್ಬಿಟ್ರು. ಪರಿಸರ ಬಂದ್ಬಿಟ್ರು. ಅವತ್ತು ಹೊಡೆದು ಓಡ್ತಾರೆ. ಅದೇ ತಿನ್ಬೇಕು, ಹೋಗ್ಬೇಕು. ನೀವೊಂದು 10 ನಿಮಿಷ ಕಷ್ಟ ಸುಖ ನನಗೆ ಹೇಳ್ರಿ. ಅವ್ರು ಏನಿಲ್ಲ, ಎಲ್ಲ ರಿಸರ್ವ್ ಹಾಕೊಂಬತ್ತಾರೆ. ರೋಡಿ ಇದ್ರಂಗೆ ನಡೀತಾ ಇರಿ. ನಿಮ್ಮ ಮನೆಗೆ ನಾವೇನು ಅಂಗಡಿ ಕೊಡ್ತೀವಿ ಅಂತ ಹೇಳಿದ್ರೆ ನಿಮ್ಗೆ ಈ ಸತಿ ಸರ್ಕಾರ ಬಂದ್ರೆ ಮಾಡ್ತದೆ ಬಿಡಮ್ಮ. ಈಗ ಅಷ್ಟೇ ನಾವೆಲ್ಲ ಬೀದಿ ಮೇಲೆ ಮಾರ್ಬೇಕು. ನಾನು ಕಡ್ಲೆಕಾಯಿನ ಬೀದಿ ಮೇಲೆ ತಿರ್ತೀನಿ. ತಾಲೂಕ್ ಆಫೀಸ್ ಹತ್ರ ಅಲ್ಲಿ ಇಲ್ಲಿ ಎಲ್ಲ ಯಾರಿಗೆ ಹೇಳಿದ್ರು ಯಾರು ಅನುಕೂಲ ಮಾಡ್ಕೊಡ್ಲಿಲ್ಲ. ನನಗೆ ಯಾರು ಅನುಕೂಲ ಮಾಡ್ಕೊಡ್ಲಿಲ್ಲ. ನಮ್ಗೆ ಎಲ್ಲಾದ್ರೂ ಒಂದಿಷ್ಟು ಅನುಕೂಲ ಮಾಡ್ಕೊಡಿದೆ ಅಂತ ಯಾರು ಮಾಡ್ಕೊಡ್ಲಿಲ್ಲ. ಅದಕ್ಕೆ ನಾವು ಜಾಗ ಕೊಡ್ತಾ ಇಲ್ವಲ್ಲ ನಿಮ್ಗೆ. ನಿಮ್ಮ ಹತ್ರನೇ ತಿಂತಾರೆ, ನಿಮ್ಗೆ ಬಗ್ಗಿತಾರೆ. ಅಯ್ಯಾ ಬಿಡಿ, ದೇವ್ರು ಎಲ್ಲಾದ್ರೂ ಕಾಪಾಡ್ತಾ ಇರ್ತಾನೆ. ಗೊತ್ತಾಯ್ತಾ? ನಾನು ಹೇಳದ್ದು ಒಂದ್ಸತಿ ಅಲ್ಲ ಒಂದ್ಸತಿ ಬಂದೇ ಬರ್ತೈತೆ, ಬರ್ತಾ ಹಂಗೆ ಇರಲ್ಲ. ಆದ್ರೆ ಈ ಸತಿ ಸರ್ಕಾರ ಬೀಳ್ಬೇಕು. ಬಿದ್ರೆ ಆಮೇಲೆ ಮುಂದೆ ಪಾಠ ನೋಡ್ತೀವಿ. ಸರ್ಕಾರ ಬೀಳ್ಬೇಕು, ಹೋಗ್ಬೇಕು. ಇವ್ರು ಹಾಳಾಗ್ಬೇಕು, ನಾವು ಅಷ್ಟೇ ನಾನು ಹೇಳೋದು. ಅದನ್ನ ಸುಂಪು ಮಾಡಿ ಬಿಟ್ಬಿಟ್ಟು ಆಳೆ 7 ವರ್ಷ ಆಗದೆ. ಅದನ್ನೇನು ಮಾಡಿಲ್ಲ. ಆಮೇಲೆ ಮುನ್ಸಿಪಲ್ ಸೊಂಪು ಐತೆ, ಆ ಸೊಂಪು ಓಪನ್ ಐತೆ ಕಣ, ನೀರು ಐತೆ. ಯಾರು ಬಿದ್ರು ಏನು ಬಿಡಂಗಿಲ್ಲ. ಅಲ್ಲಿ ನೋಡಿದ್ರೆ ಕುಡಿಯೋ ನೀರಲ್ಲಿ ಇವತ್ತು ಯಾರು ಕುಡಿಯೋಕೆ ಯಾರು ಜನ ಕುಡಿಯೋಕೆ ಯಾರು ನೀರು ಬರಲ್ಲ. ಸೊಂಪು ಐತಿ, ಎಲ್ಲ ಐತಿ, ಮಿಷನು ಐತಿ. ನೀರು ಮಾತ್ರ ಕೊಡಲ್ಲ. ನೀರು ಮಾಡಿ ನೀರು ಕುಡಿಯಕ್ಕೆ ಕುಡಿಯಕ್ಕೆ ನೀರಿಲ್ಲ. ಕುಡಿಯಕ್ಕೆ ಏನಾಗಿದೆ ಅಧಿಕಾರಿ ಬಿಡಲ್ಲ ಮಾತ್ರ ಆಯ್ತಾ? ನಾನು ಹಾಲೆ ನಿಮ್ ಗಮನಕ್ಕೆ ಆವಾಗ ನೆನಪಿಲ್ಲ. ಹೌದು, ಇವ್ರು ಏನು ಮಾಡಿದ್ರೆ ಕಣ್ಣಲ್ಲಿ ನೋಡೋಣ. ಈ ಅಧಿಕಾರಿ ಏನು ಬೇರೆ ಕೆಲಸ ಏನು ಮುನ್ಸಿಪಲ್ ಅವ್ರಿಗೆ ಹೇಳಿದಾಯ್ತು, ಇದಾಯ್ತು. ಆಮೇಲೆ ಒಂದು 2.5 ವರ್ಷ ಆಯ್ತು. 2 ಮಕ್ಕಳವೇ 2 ಮಕ್ಕಳವೇ 12 ವರ್ಷ. ಒಂದು ಫ್ಯಾಮಿಲಿ ಅಣ್ಣ.
ಫ್ಯಾಮಿಲಿ 2 ಮಕ್ಕಳು. 20 ರೂಪಾಯಿ, ಯಾವುದೇ ಅಂಗಡಿಗೆ 20 ರೂಪಾಯಿ. ಮಾಗಡಿ ಪಟ್ಟಣದಲ್ಲಿ ಪ್ರತಿಯೊಂದಕ್ಕೂ 20 ರೂಪಾಯಿ. ದಾಖಲೆಗಳಿಲ್ಲ, ಕೇಳೋರಿಲ್ಲ, ಹೇಳೋರಿಲ್ಲ, ಸದಾ ಕಾಲ ಕೊಡ್ತಿರ್ಬೇಕು, ಅವ್ರು ತಗೋತಾ ಇರಬೇಕು. 20 ರೂಪಾಯಿ, 20 ರೂಪಾಯಿ, 20 ರೂಪಾಯಿ. ಯಾವುದೇ ಅಂಗಡಿ ಕೊಳ್ಳಿ, ದಾಖಲೆ ಇಲ್ಲದೆ 20 ರೂಪಾಯಿ ಕೊಡ್ತಾ ಇರಿ, ಅವ್ರು ತಗೋತಾ ಇರ್ತಾರೆ. 20 ರೂಪಾಯಿ, 20 ರೂಪಾಯಿ, 20 ರೂಪಾಯಿ. ಎಜುಕೇಶನ್ ಹಾಳಾಗೋಯ್ತಣ್ಣ. ಹುಡುಗರು ಓದೋಕ್ಕೆ ಅಲ್ಲೇ ಇಲ್ಲೆಲ್ಲ ಇರೋದು ಏನೋ ಮಾರ್ಕೊಂಡು ಆ ಮಕ್ಕಳು ಓದಾಡೋದು. ಅದೊಂದು 2 ಮಾರ್ಕ್ಸ್. ಇದೆಲ್ಲ ಪುರುಷರು ಆಮೇಲೆ ಅವ್ರಿಗೆ ಏನಾಗಿದೆ, ನಾವೇನಾದ್ರು ನಿಮ್ಮಂತರ ಲೈಟ್ ಇಲ್ಲ, ಪೈಪ್ ಅವ್ರೇನು ಕಸನೂ ಕೂಡ ಕಸನೂ ಕೂಡ. ಈ ಬಸ್ ಸ್ಟ್ಯಾಂಡ್ ಅಲ್ಲಿ ಬೇಸಿಗೆ ಅನ್ನ ಉಳಿದಿರೋ ಅನ್ನ, ಪಕ್ಷಿಗಳ ಯೂರಿನ್ ಪಾಸ್ ಮಾಡಿರೋದು, ಪಕ್ಷಿಗಳ ಕಟ್ಟಸ್ಸು, ಮನುಷ್ಯರ ರೀಸಸ್ ಮಾಡಿರುವ ಜಾಗ, ಇವೆಲ್ಲ ಕಸ ನೀವು ಗುಡಿಸ್ಕೊತೀರಾ, ಅವ್ರು ಗುಡಿಸಲ್ಲ, ಯಾವತ್ತೂ ಗುಡಿಸಲ್ಲ. ಯಾಕೆ ಕಾರಣ ಏನು? ಅಲ್ಲಿಂದ ತಕ್ಷಣ ಸರ್ ಗುಡ್ಸೋದು. ಅಲ್ಲೂ ಗುಡ್ಸಲ್ಲ ಬಿಡಿ, ಅಲ್ಲೂ ಗುಡ್ಸಲ್ಲ. ಈ ಬಸ್ನವರು ಪಾಪ ಅವರು ಕ್ಲೀನ್ ಮಾಡ್ಬೇಕು, ನಾನು ಕ್ಲೀನ್ ಮಾಡ್ಬೇಕು. ಇಲ್ಲಿಂದ ಇವ್ರು ಕೇಳಿ ನೀಟಾಗಿ ನಾನೇ ಕ್ಲೀನ್ ಮಾಡ್ಕೋಬೇಕು. ಹಂಗೂ ಬಾಲಕೃಷ್ಣಪ್ಪರಿಗೆ ಹೇಳ್ತೀನಿ ಅಂತಂದ್ರೆ ನಮಗೆ ಸ್ಯಾಲರಿ ಕೊಟ್ಟಿಲ್ಲ, ನಮ್ಗೆ ಅದು ಕೊಟ್ಟಿಲ್ಲ ಅಂತ ಅವ್ರು ಕೇಳೋದು. ದುಡ್ಡೇ ಕೊಟ್ಟಿಲ್ಲ, ನಾವು ಹಚ್ಚಿಗೆ ನೇರ ರೂಪಾಯಿ ಗುಡ್ಸಲ್ಲ ಅಂತ ಇದ್ದೇ ಹೋಗ್ತಾರೆ. ಯಾರು ಹೇಳಿದ್ದು? ಕ್ಲೀನ್ ಮಾಡಕ್ಕೆ ಅವ್ರು ಹೇಳೋ ಮಾತೆ ಏನ್ ಹೇಳ್ತಾರಪ್ಪ? ದುಡ್ಡೇ ಕೊಡ್ಲಿಲ್ಲ, ಹಚ್ಚಿರ ಗುಡ್ಸಲ್ಲ ಅಂತ. ಪ್ರಿನ್ಸಿಪಲ್ ಸಂಬಳ ಕೊಡ್ತಿರ್ಬಂತ ಯಾರು ಕೊಡ್ತಾರಂತೆ? ನೀನು ಇಲ್ಲಿ ವಿದ್ಯಾಭ್ಯಾಸ ಬಿಟ್ಟು ಇಲ್ಲೇ ಇದೆಯಾ? ಹಾಸ್ಟೆಲ್ ಹಾಕಿದ್ದೀನಿ ಸರ್, ನಾನು ನಿಮ್ಮ ಮನೆಯಲ್ಲ ಹಾಸ್ಟೆಲ್ ಬಂದು 6 ತಿಂಗಳಾಗಿದೆ. ಹಂಗ ಒಂದ್ 4-5 ಲಕ್ಷ ಕೊಟ್ಟಿದ್ರು ಇವರು. 2 ವರ್ಷ ಪಾಪ ಇವ್ರಿಬ್ರದ್ದು ವಿದ್ಯಾಭ್ಯಾಸ ಹೋಗ್ಬಿಟ್ಟೈತೆ. ನನ್ನ ಮಕ್ಳು ಹೇಳ್ದೆ ಹುಡುಗರ್ನ ಕೆಲಸ ಮಾಡಿ ಹುಡುಗರ್ನ ವಿದ್ಯಾಭ್ಯಾಸ ನಾನು ಹಾಕ್ತೀನಿ ಅಂತ ಅಣ್ಣಗೆ ಹೇಳ್ದೆ, ಕೇಳಲಿಲ್ಲ. ಇವ್ರನ್ನ ಕೇಳಿಬೇಕಾ ಎದುರುಗಡೆ ಹೇಳ್ದೆ ನಾನು. 2 ವರ್ಷದಿಂದ ಇಲ್ಲೇ ಹೋಗೋಣ, ವಿದ್ಯಾಭ್ಯಾಸ ಆಗೋಯ್ತಣ. ಓದ್ತೇನೋ? ಎಷ್ಟನೇ ಕ್ಲಾಸ್ ಓದಿದ್ದೀಗ? 3 ಓದಿದ್ಯಾ? ಓದ್ಸ ಕಳಿಸ್ತೇನೆ. ಮಣ್ಣು ಕಸಿ ಎಲ್ಲ ನೀವೇ ಗುಡಿಸ್ಕೋಬೇಕು. ನಾವು ಇಲ್ಲ ಬಸ್ತ ನಾವು ಕ್ಲೀನ್ ಮಾಡ್ಬೇಕಂದ್ರೆ ಅವ್ರು ಕ್ಲೀನ್ ಮಾಡ್ಕೊಂಡು ಯಾರು ಮಾಡಲ್ಲ. ಅವ್ರು ಕೇಳಿದ್ರೆ ನಮ್ಗೆ ಸಂಬಳ ಕೊಟ್ಟಿಲ್ಲ, ನಮ್ಗೆ ಪೇಮೆಂಟ್ ಹಾಕಿಲ್ಲ, ನಮ್ಗೆ ಮಾಡಕ್ಕಾಗಲ್ಲ ಅಂತ ಅವ್ರು ಹೇಳ್ತಾರೆ. ನಾವೇ ಮಾಡ್ಕೋಬೇಕು ಇಲ್ಲಿ. ಗೊತ್ತವ್ರೆ ಅಂದಾಗ ಅವಾಗ ಮಿಂಚಿಸ್ತಾರೆ ಅಷ್ಟೇ ಇದನ್ನ ನೋಟನ್ನ, ಅಂತದಕ್ಕ ಇಲ್ಲ. ನಮ್ಮವು ಬಸ್ಗಳು 3 ಸೇರ್ ಇರ್ತವೆ, 4 ಸೇರ್ ಇರೋಣ. ನಾವು ಇಲ್ಲಿ ಬಸ್ಗಳು ಆಕ್ಟ್ ಮಾಡಿದ್ರೆ ಮತ್ತೆ ನಾವು ಕ್ಲೀನ್ ಮಾಡ್ತೀವಿ. ಇಲ್ಲ ಆಕ್ಟ್ ಆಗಿಲ್ಲ ಅಂತ ಪಾಪ ಇವ್ರು ಕ್ಲೀನ್ ಮಾಡಲ್ಲ, ಅವರು ಕ್ಲೀನ್ ಮಾಡಲ್ಲ. ಇವ್ರಿಗೆ ಎಷ್ಟು ಬರ್ಬೇಕು ಅಷ್ಟು ಮಾಡ್ಸ್ಕೊತಾರೆ, ಮಲಿಕತ್ತಾರೆ. ನಿಮ್ಗೆ ಈಗ ರೀಸರ್ಸ್ಗೆ ಲ್ಯಾಟ್ರಿನ್ ಎಲ್ಲ ಇರ್ತೀವಿ ಸರ್ಕಾರದಿಂದ ಸ್ವಂತ ಇಲ್ಲೇ ಪಕ್ಕಲ್ಲ 5 ರೂಪಾಯಿ ಕೊಟ್ಟು ನೀವು ನೀವು ದುಡಿಮೆನೇ ಇಲ್ಲಲ್ಲ. ಈಗ ಎಲ್ಲರಿಗೂ ಇದೇ ದುಡ್ಡು ಬಂದು 20 ರೂಪಾಯಿ ಆಯ್ತಲ್ಲ ದಿನ, ಹೆಂಗೆ? ನಾನು ಕೆಲ್ಸ ಹೋಗ್ತೀನಿ ಆಯ್ತಪ್ಪ. 3 ಜನ ಆದ್ರೂ 15 ರೂಪಾಯಿ 2 ಸಾವಿರ ನಿಮ್ಗೆ ಯಾರು ಹೇಳು ಜೀವನ ಮಾಡ್ಬೇಕಾದ್ರೆ ಈಗ ರೀಸರ್ಸ್ಗೆ ಕಟ್ಟಿಸ್ಕೋಕೆ ನೀರ್ಗೆ ನೀನು ಮಕ್ಕಳುಗಳಿಗೆ ಇಷ್ಟೊಂದು ದುಡ್ಡು ಕಟ್ಟಬೇಕಾದ್ರೆ ಮತ್ತೆ ಇಲ್ಲಿ ಅನುಕೂಲ ಏನಿದೆ? ಅನುಕೂಲ ಏನು ಇಲ್ಲ, ಇರೋದು ಹೇಳೋಣ. ಈ ತರ ಪರಿಸ್ಥಿತಿ ಇದೆ. ಯಾವಾಗಾದ್ರು ಶಾಸಕರು ಕೇಳಿದ್ದೀರಾ? ಶಾಸಕರು ಹೆಸರೇ ಬಂದಿರು ಹೇಳಿದ್ರು, ಏನಂದ್ರು? ಈ ತರ ಪರಿಸ್ಥಿತಿ ಅಂತ ನೋಡ್ತೀವಿ ಅಂತಾರೆ ಅಷ್ಟೇ. ಅಲ್ಲಿ ಬಂದಿರಾಗ ಸ್ವಾತಂತ್ರ್ಯ ದಿನ ಬಂದಾಗ ಕಂಡೆ. ಆಮೇಲೆ ನೀವು ಒಂದು ಫಂಕ್ಷನ್ ಬಂದಿರಲ್ಲ,
ಅವಾಗ ನೀವು ಮತ್ತೆ ತಿರುಗಾದ ಮೇಲೆ ಮೂರು ಸಲ ಕಾಂಟ್ಯಾಕ್ಟ್ ಮಾಡಿದ್ದೀನಿ ಬಾಲಕೃಷ್ಣಪ್ಪ ಸರಿ ಬಂದಾಗ ನೋಡೋಣ ಅವರು ಅಣ್ಣನಿಗೆ ನಾವು ಕೊಡಿಸ್ತೀನಿ ದೇವರಾಜ್ ಅಂತ ಅವಲ್ಲ ಅವ್ರು ಅಷ್ಟೇ ನೋಡೋಣ ವ್ಯವಸ್ಥೆ ಮಾಡ್ತೀನಿ ಕಣಪ್ಪ ಅಂತ ಹೇಳೋದು. ಎಷ್ಟು ದಿನ ಬೇಕು ವ್ಯವಸ್ಥೆ ಮಾಡಕ್ಕೆ? ಆಗಲ್ಲ ಬೇಡ ಆಗಲ್ಲ ಬಿಡ್ರಿ. ಅಲ್ಲಪ್ಪ ಶಾಸಕರಾಗಿ ಒಂದು ಒಳ್ಳೇದು ಮಾಡಕ್ಕೆ ಎಷ್ಟು ದಿನ ಬೇಕಪ್ಪ? ಅದನ್ನ ಮಾತ್ರ ಬರ್ತಾರೆ, ಅರ್ಥ ಮಾಡ್ಕೊಂಡು ಮಾಡೋದು. ಸ್ಕೂಲ್ ಖಾಲಿ ಐತೆ ನೋಡೋಣ ಅದನ್ನು ಏನೋ ದುಡ್ಡು ಎಷ್ಟು ಕೇಳ್ತಾರ? ದುಡ್ಡು ಕಸ ಗುಡ್ಸಕ್ಕೆ ಎಷ್ಟು ಕೇಳ್ತಾರ ದುಡ್ಡು? ದುಡ್ಡೇನ್ ಕೇಳಲ್ಲ, ದುಡ್ಡನ್ನ ಕೊಟ್ಟಿಲ್ಲ, ಅತಿ ಕುಡ್ಸಲ್ಲ ನಾವು ಅಂತ. ಸಂಬಳ ಕೊಟ್ಟಿಲ್ಲ ನಾವು ಗುಡ್ಸಲ್ಲ ಅಂತ. ಮಾಗಡಿಲಿ ದರಿದ್ರ ಬಂದ್ಬಿಡುದಂತ. ನೋಡ್ರಿ ಅದು ಖಾಸಗಿ ಬಸ್ ಸ್ಟ್ಯಾಂಡ್ನಲ್ಲಿ ಕುಡಿಯುವ ನೀರಿಗಾಗಿ ದಾನಿಗಳು ಒಂದು ವಾಟರ್ ಟ್ಯಾಂಕ್ ಅನ್ನ ಕೊಟ್ಟಿದ್ದಾರೆ. ಒಳಗಡೆ ಟ್ಯಾಂಕ್ ಇದೆ, ಶುದ್ಧೀಕರಣ ಮಾಡುವಂತ ಮಿಷನ್ ಇದೆ. ಇಲ್ಲಿ ಒಂದು 12 ಜಾಗವನ್ನ ನಿಗದಿ ಮಾಡಿ ಇಲ್ಲಿ ಮಾಗಡಿಗೆ ಬಂದಂಥವ್ರು, ಬಸ್ ಇಳಿದುವಂಥವ್ರು, ಅದು ಬಸ್ಸಲ್ಲಿ ಹೋಗುವಂಥವ್ರು ಯಾವ್ಯಾವ ಜಾಗದಾಗ ನೀರು ಕುಡಿಯುತ್ತ ಮಾಡುವಂಥ ಇದೊಂದು ಕೇಂದ್ರ. ಆದರೆ ಇದು ಇವತ್ತಿನ ಈ ನೀರಿನ ಕೇಂದ್ರದ ಅವ್ಯವಸ್ಥೆ. ಇದನ್ನು ನೋಡಿದಾಗ ಸ್ವಲ್ಪ ವಾಮಿಟ್ ಬರಲ್ಲ? ವಾಮಿಟ್ ಬರ್ತದೆ. ಇಲ್ಲಿ ಬೇಡದ ವಸ್ತುಗಳೆಲ್ಲ ಇದೆ. ಒಬ್ಬ ಧರ್ಮಿಷ್ಠರು ಕುಡಿಯೋ ನೀರಿಗೋಸ್ಕರ ನೋಡಿ, ಇಲ್ಲಿ ಕುಡಿಯುವ ನೀರು ಎಷ್ಟು ನೀಟಾಗಿ ಗೋಲ್ಡ್ ಮಾಡಿದ್ದಾರೆ. ಆದ್ರೆ ಇದನ್ನು ಮಾಡಿ ಎಷ್ಟು ವರ್ಷ ಆಯ್ತಪ್ಪ? 7 ವರ್ಷ ಆಗಿದೆ ಇದನ್ನು ಮಾಡಿ. ಸ್ಟಾರ್ಟ್ ಆಗಿ ಒಂದು 2 ವರ್ಷ ಓಡಿರ್ಬೋದಾಗ ಇಲ್ಲ, 6 ತಿಂಗಳು ನೋಡಿ. ಇದನ್ನು ಉದ್ಘಾಟನೆ ಮಾಡಿದ್ಮೇಲೆ 6 ತಿಂಗಳು ನೀರು ಬಂದಿದೆ. ಆಗ ನಿಂತೋಗಿದ್ದು ಇಲ್ಲಿವರೆಗೂ ಪುರಸಭೆಯರಾಗ್ಲಿ, ಇಲ್ಲಿ ಜನಪ್ರತಿನಿಧಿಗಳಾಗ್ಲಿ, ಶಾಸಕರಾಗ್ಲಿ, ಎಂಪಿಗಳಾಗ್ಲಿ ಇಲ್ಲಿನ ಕಷ್ಟವನ್ನ ಕೇಳೋದಕ್ಕೆ ಯಾರೂ ಮುಂದೆ ಬಂದಿಲ್ಲ. ಈ ಭಾಗದಲ್ಲಿ ಕಸವನ್ನ ಗುಡಿಸ್ತಾ ಇಲ್ಲ. ಇಲ್ಲಿ ಅನಾಥರು ಅಂದ್ರೆ ಯಾರು ಗೊತ್ತಿಲ್ಲದಂತ ಬಂದಂತ ಜನ ಇವತ್ತು ರಿಸಸ್ಗೆ ಹೋಗ್ಬೇಕು, ಲ್ಯಾಟ್ರಿನ್ಗೆ ಹೋಗ್ಬೇಕು ಅಂದ್ರೆ 5 ರೂಪಾಯಿ ಕೊಟ್ಟು ಅವರು ಇವತ್ತು ದಿನನಿತ್ಯದ ಶೌಚಾಲಯಕ್ಕೆ ಹೋಗುವಂತ ಒಂದು ಕಾರ್ಯಕ್ರಮ ಇಲ್ಲಾಗಿದೆ. ಇದೆಲ್ಲ ನೋಡಿದಾಗ ಇದು ಬೆಂಗಳೂರು ನಿರ್ಮಾತೃ ಮಾಗಡಿ ಕೆಂಪೇಗೌಡರಂತ ಹೆಸರು ಗಳಿಸಿದಂತಹ ಊರು ಇಂಥ ಒಂದು ಕಿತ್ತೋ ಜಾಗ ಆಗಿದೆ ಅಂತ ಹೇಳಿದ್ರೆ ನಗಬೇಕಾ, ಅಳಿಬೇಕಾ? ಇಲ್ಲ, ಎಲ್ಲ ನೀವೇ ನೋಡ್ತೀರಿ. ನೀವೇನು ಪ್ರಶಂಸೆ ಕೊಡ್ತೀರಾ, ಏನು ಇದಕ್ಕೆ ಆದೇಶ ಕೊಡ್ತೀರಾ, ಯಾವ ರೀತಿ ಮುಗಿತೀರಾ, ಯಾವ ರೀತಿ ತಿದಿತೀರಾ, ಎಲ್ಲ ನಿಮಗೆ ಗೊತ್ತಿದ್ದು. ಇನ್ನು ಮುಂದೆ ನೋಡೋಣ. ಈಗ ಖಾಸಗಿ ಬಸ್ ಸ್ಟ್ಯಾಂಡ್ ಅಲ್ಲಿ ನಾವೇನು ಆ ನೀರಿನ ಘಟಕಗಳನ್ನ ನೋಡಿದೀವಿ. ನೋಡಿ, ಈ ಘಟಕದಿಂದ ನೀರನ್ನ ಇಲ್ಲಿಂದ ಅಲ್ಲಿಗೆ ಸಪ್ಲೈ ಆಗ್ಬೇಕು. ಅದಾದ ನಂತರ ಸಾರ್ವಜನಿಕರಿಗೆ ನೀರು ಕುಡಿಯಲಿಕ್ಕೆ ಉಪಯುಕ್ತವಾಗಬೇಕು. ಆದರೆ 7 ವರ್ಷದಿಂದ ಈ ನೀರು ಕೊಳೆತು ನಾರ್ತಾ ಇದೆ. ಒಳಗಡೆ ಮಿಷನ್ನು ಕೆಟ್ಟಿ ಕೆರೆ ಹಿಡಿದು ನಿಂತೋಗಿದೆ. ಇಲ್ಲಿ ಯಾರಾದರೂ ಕತ್ತಲೆಯಲ್ಲಿ ಬಂದು ಇಲ್ಲಿ ಕಾಲಿಟ್ರೆ ಈ ಟ್ಯಾಂಕ್ ಒಳಗಡೆ ಹೊರಟೋಗ್ತಾರೆ. ಆದರೂ ಪುರಸಭೆಯರಾಗಲಿ, ಇಲ್ಲಿನ ರಾಜಕಾರಣಿಗಳಾಗಲಿ ಇದರ ಬಗ್ಗೆ ಗಮನ ಹರಿಸಿಲ್ಲ ಅಂದರೆ ಇವರೆಲ್ಲ ಸೇರಿ ಕಿತ್ತೋದು ಕೊಂಪೆ ಮಾಡ್ತಾವ್ರ ಅಂತ ನಮಗೂ ಸರಿ ಅನಿಸ್ತದೆ. ಕೊಂಪೆ ಮಾಡಿಬಿಟ್ಟವ್ರೆ. ಜನ ಎಲ್ಲ ಎಚ್ಚೆತ್ಕೊಂಡು, ಮಾಗಡಿ ಜನ ಇವತ್ತಾದರೂ ನಮ್ಮ ಹಕ್ಕನ್ನು ಕೇಳಬೇಕು ಅಂತ ಯಾವತ್ತು ನೀವು ಮುಂದೆ ಬರಲ್ವೋ, ಮುಂದೊಂದು ದಿನ ಇಡೀ ಕ್ಷೇತ್ರ ಈ ಥರ ಅಧ್ವಾನ ಆಗಿ ಕೇಳೋರು ದಿಕ್ಕಿಲ್ದಂಗಾಗಿ ನಿಮ್ಮ ಅನಾನುಕೂಲಗಳನ್ನ ಹೇಳೋಕ್ಕೂ ಆಗದಂಥ ಪರಿಸ್ಥಿತಿಯಲ್ಲಿ ನಾವೆಲ್ಲ ನಿರ್ಮಾಣ ಮಾಡ್ತೀವಿ ಅನ್ನೋ ಒಂದು ಮಾತು ಹೇಳ್ತೀನಿ. ನೋಡಿ, ಇವರೆಲ್ಲ ಪಾಪ ಸಾರ್ವಜನಿಕರವಾಗಿ ಬಂದು ಹೇಳ್ತಾರೆ, ನೋಡಿ ಇಷ್ಟೊಂದಿದೆ, ಇಲ್ಲಿ ಬೀಸಕ್ಕೆ ಹೋಗ್ತಾರೆ, ನೋಡಿ ಇಲ್ಲಿ ಕಸ ಇದೆ, ಕಸ ಎತ್ತಿ ಎಷ್ಟೋ ತಿಂಗಳಾಗಿ ಇದನ್ನ ಇಲ್ಲಿ ಇಟ್ಟಿದ್ದಾರೆ. ಕುಡಿಯೋ ನೀರನ್ನ ಟ್ಯಾಂಕ್ ಪಕ್ಕ
ನೋಡಿ ಇಲ್ಲಿ ಸತ್ತೆ ಪತ್ತೆ ಜಾಸ್ತಿ ಆದ್ರೆ ಒಂದು ಬೆಂಕಿ ಹಾಕ್ತಾರೆ. ಸಂಜೆ ಟೈಮು ಚಳಿ ಆದಾಗ ಇದನ್ನ ಬಾಡಿ ಕಾಯಿಸ್ಕೊತಾರೆ, ಮನುಷ್ಯನ ಇದನ್ನ ಬಾಡಿಯನ್ನ ಕಾಯಿಸ್ಕೊತಾರೆ. ಇದು ಇವತ್ತು ನಮ್ಮ ಮಾಗಡಿ ಪಟ್ಟಣದ ಕೋಟೆ ಮೇಲೆ ಕಂದಕವನ್ನು ಮುಚ್ಚಿ ಬಸ್ ಸ್ಟ್ಯಾಂಡ್ ಮಾಡಿ ಸಾರ್ವಜನಿಕ ಕೊಟ್ಟಂತ ಈ ಒಂದು ಸ್ಥಳನೂ ಸಹ ಇವತ್ತು ದಿಕ್ಕು ದೆಸೆ ಇಲ್ಲದೆ, ಕೇಳೋರಿಲ್ದಿರೆ ಹೇಳೋರಿಲ್ದಂಗೆ ಈ ಒಂದು ಕ್ಷೇತ್ರ ಏನಾಗಿದೆ ದಿವಾಳಿ ಆಗ್ತಾ ಇದೆ. ಏನಾಗ್ತಾ ಇದೆ ಇದೆಲ್ಲ ನೋಡಿದಾಗ ಮಾಗಡಿ ಕ್ಷೇತ್ರ ದಿವಾಳಿ ಆಗ್ತಾ ಇರೋದಕ್ಕೆ ಇವೆಲ್ಲ ಸಾಕ್ಷಿ. ಪಾಪ ಈ ಪುಣ್ಯಾತ್ಮರೆಲ್ಲ ಬಂದು ಹೇಳ್ತಾರೆ, ಸಾರ್ ಹಿಂಗಾಗೋಗಿದೆ, 9 ವರ್ಷ ಆಯಿತು, ನಾವು ಯಾರು ಕೇಳಿದ್ರು ಏನೂ ಮಾಡಲಿಲ್ಲ, ಅದು ನಿಂತೋದ್ರೆ ಶಾಸ್ತ್ರ ಕೇಳೋರಿಲ್ಲ, ಇಲ್ಲಿ ಕುಡಿಯೋಕ್ಕೆ ನೀರಿಲ್ಲ, ಇವತ್ತು ರೇಸನ್ಗೆ ಬಾತ್ರೂಮ್ಗೆ ಹೋದ್ರೆ 5-5 ರೂಪಾಯಿ ಮಕ್ಕಳು ಕೊಟ್ಟು ಹೋಗ್ಬೇಕು, ನಮಗೆ ದುಡಿಮೆನೇ ಇಲ್ಲ, ನಮ್ಮ ಬದುಕು ಪೂರಾ ಬಟ್ಟೆ ಆಗಿದೆ. ಕೆಂಪೇಗೌಡರ ನಾಡಲ್ಲಿ ಇವತ್ತು ತಿನ್ನಕ್ಕೆ ಅನ್ನ ಇದ್ದಿರೋಂಥ ಪರಿಸ್ಥಿತಿ ಇಲ್ಲ, ಅವ್ರು ಕಷ್ಟ ಹೇಳ್ಕೊತಾ ಇದ್ದೀವಿ ಅಂತ ಹೇಳಿದಾಗ ಮನಸ್ಸಿಗೆ ನೋವಾಗ್ತದೆ. ಅವ್ರ ತಲೆಗೆ ಅವ್ರು ಹೇಳೋಲ್ಲ ಮಾಡಿಸ್ಬಿಡಿ. ಮಾಡಲ್ಲ, ನಾವು ಏನ್ ಬೇಕಾದ್ರೆ ಹೇಳ್ತೀವಿ. ಮಾಡಲ್ಲ, ನಾವು ಮಾಡಂಗಿದ್ರೆ ಇಷ್ಟು ದಿನ ಬೇಕಾದ್ರೆ ಅಣ್ಣ ಮಾಡಕ್ಕೆ. ಇದಕ್ಕೆ ಅರ್ಜಿ ಕೊಟ್ಟಿದ್ದೀನಿ ನಾನು ಅವ್ರಿಗೆ. ಅರ್ಜಿ ಕೊಟ್ಟಿದ್ರಾಗದೆ ನಮ್ಮಂತವರೆಲ್ಲ ಏನ್ ಮಾಡಿದ್ರು ಅದೇ ಸರಿ. ಮಾಗಡಿಯ ಖಾಸಗಿ ಬಸ್ ಸ್ಟ್ಯಾಂಡಿನ ಪಕ್ಕದಲ್ಲಿ ಅಲ್ಲಿ ಬಾವಿ ಇದೆ, ಅಲ್ಲಿ ಕುಡಿಯುವ ಟ್ಯಾಂಕ್ ಇದೆ, ಎಲ್ಲವೂ ಹಾಳಾಗಿದೆ. ನೋಡು, ಸ್ವಚ್ಛ ಭಾರತ ಒಂದು ಹೆಜ್ಜೆ ಸ್ವಚ್ಛತೆ ಕಡೆಗೆ ಅಂದ್ರೆ ಏನು ಅಂದ್ರೆ ನಾವೆಲ್ಲ ಗುಡಿಸಿ ಗುಂಡಾಂತರ ಮಾಡಿ ಬಹಳ ಅಚ್ಚುಕಟ್ಟಾಗಿ ಮುಂದಕ್ಕೆ ಹೋಗ್ತೀವಿ ಅಂತ. ಪುರಸಭೆ ಮಾಗಡಿ ಇಲ್ಲಿ ಸತ್ಯಮೇವ ಜಯತೆ ಅಂದ್ರೆ ಯಾವುದು ಅಡ್ಡಿಯಾತಂಕಗಳೆಲ್ಲ ಸುಗಮವಾಗಿ ಮಾಗಡಿ ಸಮೃದ್ಧಿಯಾಗಿದೆ ಅನ್ನುವಂಥ ಸಂದೇಶವನ್ನು ಇಲ್ಲಿ ಕೊಡ್ತಾರೆ. ಇದರ ಕೆಳಗಡೆ ನೋಡಿ ನೋಡಿ ಕಸ ಇದನ್ನ ತುಂಬಿದ್ದಾರೆ. ಸ್ವಚ್ಛ ಭಾರತದ ಕೆಳಭಾಗದಲ್ಲಿ ಕಸವನ್ನು ತುಂಬಿದ್ದಾರೆ, ಇದರಲ್ಲೂ ತುಂಬಿದ್ದಾರೆ. ಅದರ ಜೊತೆಯಲ್ಲಿ ನೋಡಿ ಇದೆಲ್ಲ ಸುಟ್ಟಿ ಕಕ್ಕಸ್ಸು ರೀಸಸ್ಸು ಎಲ್ಲವನ್ನ ಮಾಡಿ ಅಧ್ವಾನ ಮಾಡಿದ್ದಾರೆ. ಅದರ ಪಕ್ಕದಲ್ಲಿ ನೋಡಿ ಟೀ ಸ್ಟಾಲ್ ಇದೆ, ಅವರು ಸಹ ಕುಡಿದವರೆಲ್ಲ ಇಲ್ಲಿ ಲೋಟನ್ನು ಹಾಕ್ತಾರೆ. ಇದು ಒಟ್ಟಲ್ಲಿ ಹಾಳಾದ ಕೊಂಪೆ ತರ ಕಾಣ್ತಾ ಇದೆ ಮಾಗಡಿ ಕ್ಷೇತ್ರ ಅನ್ನೋದು. ಆಮೇಲೆ ಇವರ ಶಾಸಕರಿಗೆ ಆಮೇಲೆ ಇವರು ಕಾಣಿಕೆ ಕೊಟ್ಟು ಬರೋದು. ಯಾರು ಯಾರಿಗೆ ಕೊಡೋದು? ಶಾಸಕರಿಗೆ. ಓ ತಾಂಬೂಲ. ತಾಂಬೂಲ ತಾಂಬೂಲ ಏನಾಗ್ಲಿ ತಾಂಬೂಲ ಹಾಕೊಂಡು ಆರಾಮಾಗಿ ರೂಮಲ್ಲಿ ಕೋಲ್ ಕೋಲ್ ಇಲ್ಲಿ ಹೋದಲ್ಲ ಅವನು ಅಷ್ಟೇ ಕೆಟ್ಟ, ಅವನು ಇನ್ನೇನು ಕೆಟ್ಟ. ಆಮೇಲೆ ಇನ್ನೊಂದು ಡೈಲಿ ಹೋಯ್ತದ, ವಾರಕ್ಕೊಂದ್ಸರಿ ಹೋಯ್ತದ, ಈ ಮಂತ್ಲಿ ಹೋದ. ತಿಂಗಳಿಗೊಂದ್ಸರಿ ಮಂತ್ಲಿ ಅದು ಇಲ್ಲಿ ಎಲ್ಲ ಮಾಡ್ಕೊಂಡು ಮಂತ್ಲಿ ಒಂದು ದಿವಸ ಹೋಗ್ಬಿಡೋದು, ಎಲ್ಲ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಬರೋದು. ಹಿಂಗೆ ಮಾಡಪ್ಪ, ಏನಾರು ಮಾಡ್ಕೊ, ಅಷ್ಟೇ. ಕೋಮಳಾರು ಮಾರ್ಕೋ, ಮಶಾಣಾರು ಮಾರ್ಕೋ, ನಾನ್ ಚೆನ್ನಾಗಿ ಮಾರ್ಕೋ, ಯಾವ ನಿಗೃತ ಅವನ್ನೆಲ್ಲ ಹೊಡೆದ ಹಾಕ್ಬಿಡು. ಎಲ್ಲ ನಿರ್ಣಯ ಆಗ್ಲಿ, ಅವ್ರು ಮಾತ್ರ ತಾಂಬೂಲ ಅಷ್ಟೇ ಹಿಂಗೆ ಹೇಳ್ತಾರ. ಮಾಗಡಿಯಲ್ಲಿ ಅಭಿವೃದ್ಧಿಯ ಹರಿಕಾರ ಅಂತ ಹೇಳಿ ದಿನಾ ಹೇಳಿಕೆ ಕೊಡ್ತಾನೇ ಇದ್ದಾರೆ. ಅದು ನೋಡ್ತಾ 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 ಜನಕ್ಕೆ ಏನಂದಿದೆ ಅಂದರೆ, ಮಾಗಡಿ ಥರ ಒಂದು ತಾಲೂಕು, ಆ ಮಾಗಡಿ ಥರ ಒಂದು ಪುರಸಭೆ ಕರ್ನಾಟಕ ರಾಜ್ಯದಲ್ಲಿ ಯಾವುದು ಅಷ್ಟು ಅಚ್ಚುಕಟ್ಟಾಗಿ ನೀಟಾಗಿ ಶುದ್ಧವಾಗಿದೆ ಅನ್ನುವಂಥ ವಿಚಾರವನ್ನು ಶಾಸಕರು ಬಹಳ ಅಚ್ಚುಕಟ್ಟಾಗಿ ಬಹಳ ನೀಟಾಗಿ ಜನಕ್ಕೆ ಕಿವಿಗೆ ಮುಟ್ಟೋ ರೀತಿಲಿ ಹೇಳ್ತಾ ಇದ್ದಾರೆ. ಆದರೆ ಸತ್ಯ ಘಟನೆ ಏನಪ್ಪಾ ಅಂದ್ರೆ, ಮಾಗಡಿಲಿ ತಾಲೂಕ್ ಆಫೀಸ್ ಇದೆ. ತಾಲೂಕ್ ಆಫೀಸಿನ ಮುಂಭಾಗದಲ್ಲಿ ಒಂದು ಶೌಚಾಲಯವಿದೆ. ಆ ಶೌಚಾಲಯಕ್ಕೆ ಹಾಳಾಗಿದೆ, ಯಾರು ಒಳಗಡೆ ಹೋಗಬಾರ್ದು, ವಿಸರ್ಜನೆ ಮಾಡಬಾರ್ದು ಅಂತ ಹೇಳಿ ಅಲ್ಲಿ ಒಂದು ಬೋರ್ಡ್ ಹಾಕಿದ್ದಾರೆ. ಅಲ್ಲಿಗೆ ತಾಲೂಕಿನ ಆಡಳಿತ ಎಷ್ಟರ ಮಟ್ಟಿಗೆ ಇದೆ ಅನ್ನುವಂಥ ವಿಚಾರ. ಕಾರ್ಯಕ್ರಮಗಳು ಬಿಡಿ, ಕೆಲಸ ಕಾರ್ಯಗಳು ಬಿಡಿ, ಅಭಿವೃದ್ಧಿಗಳನ್ನು ಬಿಡಿ, ತಾಲೂಕು ಆಫೀಸಿಗೆ ಬಂದಂಥ ವ್ಯಕ್ತಿಗಳಿಗೆ ಒಂದು ಮಲಮೂತ್ರ ವಿಸರ್ಜನೆ ಮಾಡಲಿಕ್ಕೂ ಅಲ್ಲಿ ಜಾಗವಿಲ್ಲ. ಇದು ಒಂದು. ಎರಡನೇದು, NES ಸರ್ಕಲ್ ಪಕ್ಕ ಕೋತಿ ಕಟ್ಟೆ ಇದೆ, ಅದರ ಪಕ್ಕದಲ್ಲಿ ಕಾಲೇಜುಗಳಿದೆ, ಅಲ್ಲಿ ಒಂದು ಶೌಚಾಲಯವನ್ನು ಮಾಡಿದ್ದಾರೆ.
ಶೌಚಾಲಯವನ್ನ ಮಾಡಿ ಅದಕ್ಕೆ ಬಾಗ್ಲಿಲ್ಲ, ನೀರಿಲ್ಲ, ಕರೆಂಟ್ ಇಲ್ಲ. ನೀವು ಯಾರು ಬೇಕಾದ್ರೂ ಹೋಗಿ ನೋಡಿ. ಆ ಮೂಲ ವಿಸರ್ಜನೆಗೆ ಮತ್ತು ಅವ್ರು ಏನಾದರೂ ಬೆಳಗ್ಗೆ ನಿತ್ಯ ಕಾರ್ಯಗಳನ್ನು ನೆರವೇರಿಸಬೇಕಾದ್ರೆ ಅದ್ರ ಒಳಗಡೆ ಹೋಗಿ 3 ವರ್ಷ ಆಗಿದೆ. ಇದು ಮಾಗಡಿಯಲ್ಲಿ ಅಭಿವೃದ್ಧಿಯ ಹೆಸರಿನಲ್ಲಿ ಏನೇನು ನಡೀತಾ ಇದೆ ಅನ್ನೋದು ವಿಚಾರವನ್ನು ನಿಮ್ಮ ಗಮನಕ್ಕೆ ಹಾಕ್ತಾ ಇದ್ದೀನಿ. ಮೂರನೇದು, ಮಾಗಡಿಯ ಅಂದರೆ ಬೀದಿ ವ್ಯಾಪಾರಿಗಳು ಮತ್ತು ಒಂದು ಪುರಸಭೆಯ ವ್ಯಾಪ್ತಿಯಲ್ಲಿ ಒಂದು ಶೌಚಾಲಯ ಇದೆ. ಆ ಶೌಚಾಲಯಕ್ಕೆ ನೀರು ಅಥವಾ ಸ್ವಚ್ಛತೆ ಇಲ್ಲದೀರ ಅದನ್ನು ಮುಚ್ಚಿ ಅದಕ್ಕೆ ಬೀಗನೇ ಹಾಕ್ಬಿಟ್ಟಿದ್ದಾರೆ. ಒಳಗೆ ಯಾರು ಹೋಗಬಾರ್ದು, ಗಬ್ಬು ನಾರ್ತಾ ಇದೆ, ಅದಕ್ಕೆ ಒಂದು ಬೀಗ ಹಾಕಿದ್ದಾರೆ. ಅದು ಮುಚ್ಚಿ ಅಲ್ಲಿ 6 ವರ್ಷ ಆಯಿತು. ಅಂದರೆ ನಮ್ಮ ಮಾಗಡಿಯ ಅಭಿವೃದ್ಧಿ ಅಧಿಕಾರರು ದಿನೋ ಅರ್ಚಿ ಹೇಳ್ತಾ ಇದ್ದಾರಲ್ಲ, ಇದಕ್ಕೆ ಕೆಲವು ಉದಾಹರಣೆಗಳನ್ನು ಕೊಡ್ತಾ ಇದ್ದೀವಿ. ಇದಾದ ನಂತರ ಮಾಗಡಿ ಕೆಂಪೇಗೌಡರ ಶಿಲೆಯ ಪಕ್ಕದಲ್ಲಿ ಒಂದು ಸರ್ಕಾರದ ಒಂದು ಬಿಲ್ಡಿಂಗ್ ಇದೆ. ಆ ಬಿಲ್ಡಿಂಗ್ಗೆ ಸಾರ್ವಜನಿಕ ಶೌಚಾಲಯವಾಗಿದೆ. ಅಲ್ಲಿ ಕೂರೋದು ಅಲ್ಲೇ, ಜನರ ವಿಶ್ರಾಂತಿನೂ ಅಲ್ಲೇ, ಮೂತ್ರ ವಿಸರ್ಜನೆಯೂ ಅಲ್ಲೇ, ಒಂದು ಥರ ನಡೀತಾ ಇದೆ. ಇನ್ನೊಂದು ಬೇಜಾರಿನ ವಿಷಯ ಏನಪ್ಪ ಅಂದರೆ, ತಾಲೂಕು ಆಫೀಸಿನ ಒಳಭಾಗದಲ್ಲಿ ಅಂದರೆ ಕಾಂಪೌಂಡಿನ ಒಳಭಾಗದಲ್ಲಿ ಮಾಜಿ ಶಾಸಕರಾದ ಎ ಮಂಜೂರವರು ಅಲ್ಲಿ ಒಂದು ಶೌಚಾಲಯ ಪ್ರಾರಂಭವನ್ನು ಮಾಡಿದರು. ಇವರು ಅಂದರೆ ಎಸ್.ಸಿ. ಬಾಲಕೃಷ್ಣವರು ಶಾಸಕರಾದ ಮೇಲೆ ಅದನ್ನ ಒಂದು ಟಾರ್ಪೋಲ್ ತಂದು ಮುಚ್ಚಿಬಿಟ್ಟು ಆ ಮಂಜೂರವರ ಹೆಸರಿನಿಂದ ಅಳಿಸ್ಬಿಟ್ಟು ಅದನ್ನೆಲ್ಲ ಕಿತ್ತಿ ಎಸ್ತುಬಿಟ್ಟು ಅಲ್ಲಿ ನೀರೂ ಇಲ್ಲ, ಶುದ್ಧೀಕರಣವೂ ಇಲ್ಲ, ಅದರ ಹೆಸರು ಇಲ್ಲ, ಅನಾಥವಾಗಿ ಬಿದ್ದಿದೆ. ಶೌಚಾಲಯ ಒಂದು ಹಂತ. ಎರಡನೇದು, ಮಾಗಡಿ ಬಸ್ ಸ್ಟ್ಯಾಂಡಿನ ಹಳೆಯ ಬಸ್ ಸ್ಟ್ಯಾಂಡ್ ಹೊಸ ಒಂದು ಬಸ್ ಸ್ಟ್ಯಾಂಡ್ ಆಗಿದೆ. ಆ ಹಳೆಯ ಬಸ್ ಸ್ಟ್ಯಾಂಡಿನಲ್ಲಿ ಯಾವುದೇ ಶೌಚಾಲಯವಿಲ್ಲ. ಅದಕ್ಕೆ ಯಾವ ಮೂಲೆಯಲ್ಲಿ ಯಾವ ಗಿಡ ಸಿಗ್ತದೆ, ಯಾವ ಮರ ಸಿಗ್ತದೆ, ಯಾವ ಕಲ್ಲು ಸಿಗ್ತದೆ, ಅವ್ರಿಗೆ ಅದೇ ಶೌಚಾಲಯ. ಅಲ್ಲಿ ಒಂದು ಕುಡಿಯುವ ಶುದ್ಧ ನೀರಿನ ಘಟಕ ಇದೆ. ಅದು ಪ್ರಾರಂಭವಾಗಿ ಒಂದು 7-8 ವರ್ಷಗಳು ಆಗಿದೆ. ಅದು ಕುಡಿಯುವ ಉಪಯೋಗಕ್ಕೆ ಬಂದಂಥದ್ದು 6 ತಿಂಗಳು ಮಾತ್ರ. ಅದಾದ ನಂತರ ನೀರು ಇಲ್ಲ, ಶುದ್ಧೀಕರಣ ಇಲ್ಲ, ಅದನ್ನು ಪರಿಪಾಲನೆ ಇಲ್ಲ, ಅಚ್ಚುಕಟ್ಟಿಲ್ಲ. ಒಂದು ಬಗ್ಗಡದ ಒಂದು ಬಾವಿ ಅಥವಾ ಅದೊಂದು ರೀತಿಯ ನೀರಿನ ಕಲ್ಮಶವಾಗಿ ತುಂಬಿ ಅದು ಕೊಳೆತು ನಾರ್ತಾ ಇದೆ. ಇದು ಎರಡನೇ ಘಟಕದ ವಿಷಯ. ಮೂರನೆಯದು, ಗೌರಮ್ಮನ ಕೆರೆಯಲ್ಲಿ ಪುರಾತನ ಕಾಲದ ಮಾಗಡಿ ಕೆಂಪೇಗೌಡರ ಕಾಲದ ಒಂದು ಕುಡಿಯುವ ಬಾವಿ ಇದೆ. ಆ ಬಾವಿಯನ್ನ ಮಾಗಡಿ ಪಟ್ಟಣದ ಜನ ಎಲ್ಲರೂ ಅದರಲ್ಲಿ ನೀರನ್ನು ಕುಡಿದು ಅವರ ಜೀವನವನ್ನು, ಅವರ ಕಷ್ಟಗಳನ್ನು ಕಳೆದು ಅವರ ಸ್ವಚ್ಛತೆಯನ್ನು ಮಾಡಿಕೊಂಡು ಶುದ್ಧೀಕರಣ ಮಾಡಿಕೊಂಡಿದ್ರೆ ಅದು ಗೌರಮ್ಮನ ಕೆರೆ ಬಹಳ ಮುಖ್ಯವಾದದ್ದು. ಆ ಕೆರೆಯಲ್ಲಿರುವಂಥ ಬಾವಿಗೆ ಕಲ್ಮಶಗಳನ್ನು ತುಂಬಿ ಇವತ್ತು ಆ ಬಾವಿಗೆ ನೋಡೋದಿಕ್ಕೂ ಅಸಹ್ಯ ಆಗ್ತದೆ. ಇದು ಮೂರನೇ ಕುಡಿಯುವ ನೀರಿನ ಘಟಕದ ಗಬ್ಬು ನಾರುತ್ತಿರುವ ಆ ಬಾವಿ. ಮತ್ತೊಂದು, ಗೌರಮ್ಮನ ಕೆರೆ ಹಿಂಭಾಗದಲ್ಲಿ ಒಂದು ಬಾವಿ ಇದೆ. ಅದು ಪಟ್ಟಣಕ್ಕೆ ಸಂಬಂಧಪಟ್ಟಂತ ಕುಡಿಯುವ ನೀರಿನ ಬಾವಿ. ಇವತ್ತು ಆ ಬಾವಿ ಕಲ್ಮಶ ಮಾಡಿದಿರಿ, ಸ್ವಚ್ಛತೆ ಇಲ್ಲ, ಕುಡಿಯಲಿಕ್ಕೆ ನೀರಿಲ್ಲ, ಕೇಳೋರಿಲ್ಲ, ಹೇಳೋರಿಲ್ಲ. ಅಂತ ಬಾವಿಗಳನ್ನ ಒಂದೊಂದೇ ಸಂಪೂರ್ಣವಾಗಿ ಅದನ್ನು ಹಾಳು ಮಾಡುವಂತ ಪ್ರವೃತ್ತಿ ನೀವು ಯಾಕೆ ಬೆಳೆಸ್ಕೊಂಡು ಹೋದ್ರಿ ನಮಗೆ ಗೊತ್ತಿಲ್ಲ. ಇವತ್ತು ಆ ಬಾವಿಲೂ ನೀರಿಲ್ಲ, ನೀರು ತಗೊಂಡೊಂದು ಶುದ್ಧೀಕರಣ ಇಲ್ಲದಂತ ಬಾವಿ ಆಗಿದೆ. ಮಾಗಡಿ ಪಟ್ಟಣದಲ್ಲಿ ನೀವೇನಾದರೂ ಒಳ್ಳೆಯ ಕೆಲಸ ಒಂದು ಮಾಡಿದ್ರೆ ಇನ್ನು 9 ಕೆಲಸ ಸಾರ್ವಜನಿಕರಿಗಾಗಿ ತೊಂದರೆ ಆಗುವಂತ ಕೆಲಸ, ಸಾರ್ವಜನಿಕ ನೋವನ್ನ ಕೊಡುವಂತ ಕೆಲಸ, ಎಲ್ಲರನ್ನ ಬಾಯಿ ಮುಚ್ಚುವಂತ ಕೆಲಸ ನೀವು ಮಾಡ್ತಾ ಇದ್ದೀರಲ್ಲ. ನಿಮ್ಮ ಆತ್ಮವನ್ನ ಒಂದು ಸಾರಿ ಅವಲೋಕವನ್ನ ಮಾಡಿ. ನಾನು ಈ ತಾಲೂಕಿನ ಜನತೆ ಕೊಟ್ಟಂತ ಮತ ಕೊಟ್ಟು ಗೆಲ್ಲಿಸಿದಂತ ಈ ಮತಬಾಂಧವರಿಗೆ, ನಮ್ಮ ಬಂಧುಗಳಿಗೆ ನಾನು ಮಾಡ್ತಾ ಇರುವಂತ ಕೆಲಸ ಸರಿನಾ ತಪ್ಪ ಅಂತೇಳಿ ಒಂದು ಸರಿ ವಿಮರ್ಶೆಯನ್ನ ಮಾಡ್ಕೊಳ್ಳಿ. ಬದುಕು ಬಹಳ ಚಿಕ್ಕದು, ಕೀರ್ತಿ ಬಹಳ ದೊಡ್ಡದು. ಕೀರ್ತಿ ಗಳಿಸ್ಬೇಕು ಅದೇ ಹೊರತು ಹೆಸರನ್ನಲ್ಲ. ಆ ಹೆಸರಿಂದ ನೀವೇನು ಸಾಧನೆ ಮಾಡಕ್ಕೆ ಆಗೋದಿಲ್ಲ. ನಿಮ್ಮ ಹೆಸರು ಎಲ್ಲರೂ ಬಾಯಿಗೂ ಬಂದಿದೆ. ಅದು ಒಳ್ಳೇದು ಬಂದಿದ್ಯಾ, ಕೆಟ್ಟದ್ದು ಬಂದಿದ್ಯಾ? ನಾನು ಅನೇಕ ವಿಡಿಯೋಗಳನ್ನು ಜನರ ಬಾಯಲ್ಲಿ ಬಂದಂಥ ವಿಷಯವನ್ನು ನಾನು ಹೇಳಿದ್ದೀನಿ. ಅದು ತಾವು ಕೇಳಿದ್ದೀರಂತ ನನಗೆ ಗೊತ್ತಿದೆ.
ಅದನ್ನು ಇನ್ನೂ ಒಂಥರ ವಿಮರ್ಶನೆ ಮಾಡಿ ಹೇಳ್ತೀನಿ. ಇವೆಲ್ಲವನ್ನ ನೋಡಿ. ಮಾಗಡಿ ಪಟ್ಟಣದಲ್ಲಿ ಇರುವಂಥದ್ದು 4 ಶೌಚಾಲಯ. ಕಲ್ಯಾ ಗೇಟಿನಲ್ಲಿ ಒಂದು ಶೌಚಾಲಯ ಇದೆ, ಅದು ಮುಚ್ಚಿ ಎಷ್ಟು ವರ್ಷ ಆಯಿತು? ನೀರಿದೆಯಾ? ಕರೆಂಟ್ ಇದೆಯಾ? ಪುರಸಭೆಯ ಕಾರ್ಮಿಕರು ಅದನ್ನ ಕ್ಲೀನ್ ಮಾಡ್ತಾ ಇದ್ದಾರಾ? ಇಲ್ಲ. ಅವ್ರನ್ನ ಕೇಳಿದ್ರೆ ನಮ್ಗೆ ಸಂಬಳನೇ ಕೊಟ್ಟಿಲ್ಲ, ನಾವೇನು ಮಾಡಲಿ ಅಂತ ಹೇಳಿ ಪುರಸಭೆಯ ಕಾರ್ಮಿಕರು ಸಾರ್ವಜನಿಕರ ಮುಂದೆ ಹೇಳ್ತಾರೆ. ಇದು ನಾಚಿಕೆ ಆಗುವಂಥ ವಿಷಯ. ಇವಿರೋದಿಲ್ಲ. ಇನ್ನು ಉಳಿದಿದ್ದು ಒಂದೇ ಒಂದು ಏನಪ್ಪಾ ಅಂದ್ರೆ, ಮಾಗಡಿ ಬಸ್ ಸ್ಟ್ಯಾಂಡಿನಲ್ಲಿ ಒಂದು ಶೌಚಾಲಯ ಇದೆ. ಅಲ್ಲಿ ಹಣ ಕೊಟ್ಟು ಹೋಗಿ ಬರ್ತಾರೆ, ಕೆಲವು ಜನ ಹಣನೂ ಕೊಡಲ್ಲ, ಹೋಗಿ ಬರ್ತಾರೆ. ಇಡೀ ಪಟ್ಟಣಕ್ಕೆ ಅದು ಒಂದು ಬಿಟ್ಟರೆ ಇನ್ನೊಂದು ಶೌಚಾಲಯವೂ ಇಲ್ಲವಲ್ಲ. ಆ ಮಾಗಡಿ ಯಾವ ಥರ ಅಭಿವೃದ್ಧಿ ಆಗಿರಬಹುದು? ಚಿಂತನೆಯನ್ನು ಮಾಡಿ. ನೀವು ಇರೋದನ್ನೆಲ್ಲ ಒಡೆದಾಕ್ಬಿಟ್ಟು ನಾನು ಅಭಿವೃದ್ಧಿ ಮಾಡ್ತೀನಿ ಅಂತ ಬಾಯಿ ಪಡ್ಕೊಂಡ್ರೆ ಸಾಧನೆ ಅಲ್ಲ. ಮಾಡಿ ಹೆಮ್ಮೆಯಿಂದ ಜನ ಹೇಳ್ಬೇಕು, ನಮ್ಮ ನಾಯಕರು ಮಾಡಿದಾರೆ ಕಣೆಯ ನೋಡಯ್ಯ ಅಂತ ಹೇಳ್ಬೇಕು. ಅದು ಬಿಟ್ಬಿಟ್ಟು ಜನ ಶಾಪ ಹಾಕ್ತಾರೆ, ನೀನು ಅಭಿವೃದ್ಧಿ ಹೆಸರಲ್ಲಿ ನೀನು ಬೊಂಬಡ ಹೊಡಿತಾ ಇದೆಯಾ. ಇದು ಸೂಕ್ತವಾದ್ದಾಗಲಿ ಜನರಿಗೆ ಮನ ಮುಟ್ಟುವಂಥ ಕೆಲಸ ಆಗ್ತಾ ಇಲ್ಲ. ಹಾಗಾಗಿ ಶಾಸಕರು ಈಗಲೂ ಎಚ್ಚೆತ್ಕೊಂಡು ಇವತ್ತು ಏನು ಕಳಪೆ ಕಾಮಗಾರಿಗಳು ಮಾಡ್ತಾ ಇದ್ದೀರಿ ಅದರ ಬಗ್ಗೆನೂ ಎಚ್ಚೆತ್ಕೊಳ್ಳಿ. ಕಾಲ ಹಿಂದಿನ ಕಾಲ ಅಲ್ಲ, ಇವತ್ತು ಎಲ್ಲರೂ ಬುದ್ಧಿವಂತರಾಗಿದ್ದಾರೆ. ತಪ್ಪು ಮಾಡಿದ್ರೆ ಉಪ್ಪು ತಿನ್ನಬೇಕು, ಉಪ್ಪು ತಿನ್ನೋ ಕಾಲ ಬಂದಾಗ ನೀವೇ ಕುಡಿಬೇಕಾಗ್ತದೆ. ಅದರಿಂದ ಎಚ್ಚೆತ್ಕೊಳ್ಳಿ ಅಂತ ನಾನು ಹೇಳಿ, ಮೊದಲಿಗೆ ನಿಮ್ಮ ಅಭಿವೃದ್ಧಿ ಮಾಡೋ ಕೆಲಸಕ್ಕೆ ನೀವು ಏನು ಮಾಡ್ತಿರೋ, ಏನು ಹಾಳು ಮಾಡ್ತಿರೋ ನಾವು ಕೇಳಲ್ಲ. ಮೊದಲು ಮಾಗಡಿಗೆ ಶೌಚಾಲಯಗಳನ್ನು ಕಳಿಸಿ, ಕುಡಿಯುವ ನೀರಿಗೆ ಆದ್ಯತೆಯನ್ನು ಕೊಡಿ. ಇವತ್ತು ಪಟ್ಟಣದಲ್ಲಿರುವಂಥ ಎಲ್ಲಿ ಬೀದಿ ವ್ಯಾಪಾರಿಗಳು ಬೀದಿಯಲ್ಲಿ ಅಲಿತಾ ಇದ್ದಾರೆ, ಅವ್ರಿಗೆ ನೆಲೆಯನ್ನು ಮಾಡಿಕೊಡಿ. ಅವತ್ತು ನಾನು ನಿಮ್ಮನ್ನು ಮನಸ್ಸು ಬಿಚ್ಚಿ ಒಬ್ಬ ಶಾಸಕರು ಮಾಡುವಂಥ ಕೆಲಸ ಮಾಡ್ತಾ ಇದ್ದಾರೆ ಅಂಥೇಳಿ ನಾನು ಅಭಿನಂದಿಸ್ತೀನಿ. ಹಾಗಾಗಿ ಆ ಬಡವರ ಕಷ್ಟ ಭಗವಂತನಿಗೆ ಕೇಳಿಸ್ತಾ ಇದೆ, ನಿಮಗೆ ಯಾಕೆ ಕೇಳಿಸ್ತಾ ಇಲ್ಲ ಅದು ನಮಗೆ ಗೊತ್ತಿಲ್ಲ. ಅದರಿಂದ ಎಚ್ಚೆತ್ಕೊಳ್ಳಿ ಅಂತ ಕೊನೆಯದಾಗಿ ಹೇಳ್ತೀನಿ. ನಮಸ್ಕಾರ.